ಕೃಷ್ಣ. ಎಲ್ಲರಿಗೂ ಈ ಭಾನುವಾರದ ಶ್ರೀಮದ್ ಭಗವದ್ಗೀತಾ ಸತ್ಸಂಗಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಶ್ರೀ ರಾಧಾ ಶ್ಯಾಮಚಂದ್ರ ಮಂದಿರದಲ್ಲಿ ಇಂದು ನಾವು ಶ್ರೀಮದ್ ಭಗವದ್ಗೀತೆಯ ತೃತೀಯ ಅಧ್ಯಾಯ ಕರ್ಮಯೋಗದಿಂದ ಶ್ಲೋಕ 1-3 ಚರ್ಚೆ ಮಾಡಲು ಪ್ರಯತ್ನಿಸೋಣ. ಇಲ್ಲಿ ತನಕ ನಾವು ಭಗವದ್ಗೀತೆಯ ಪ್ರಥಮ ಅಧ್ಯಾಯ ಅರ್ಜುನ ವಿಷಾದ ಯೋಗ ಹಾಗೂ ದ್ವಿತೀಯ ಅಧ್ಯಾಯ ಸಾಂಖ್ಯಯೋಗ ಇದೆರಡನ್ನೂ ಕೂಡ ಚರ್ಚೆ ಮಾಡಿದ್ದೇವೆ. ಸೊ ಇಲ್ಲಿ ಹಿಂದಿನ ಅಧ್ಯಾಯದಲ್ಲಿ ಕೃಷ್ಣ ಆತ್ಮದ ವಿಷಯಗಳನ್ನು ಅರ್ಜುನನಿಗೆ ತಿಳಿಸಿದ. ಆತ್ಮ ಶಾಶ್ವತವಾದಂತಹದ್ದು. ದೇಹ ನಾಶ ಆದರೂ ಕೂಡ ಆತ್ಮ ನಾಶ ಆಗೋದಿಲ್ಲ. ಆತ್ಮವನ್ನು ಕತ್ತರಿಸಲಿಕ್ಕಾಗೋದಿಲ್ಲ, ಸುಡೋದಿಲ್ಲ, ಗಾಳಿಯಲ್ಲಿ ಒಣಗೋದಿಲ್ಲ, ನೀರಿನಲ್ಲಿ ಅದು ಮಿಶ್ರಣ ಆಗೋದಿಲ್ಲ. ಅದು ಸತ್ ಚಿತ್ ಆನಂದ ರೂಪ ಅನ್ನುವ ವಿಷಯವನ್ನು ಅರ್ಜುನಿಗೆ ತಿಳಿಸುತ್ತಾ, ಯಾವತ್ತೂ ನಾವು ನಾಶ ಆಗೋದಿಲ್ಲ, ಆದರೆ ಯಾವ ರೀತಿ ಕೆಲಸಗಳನ್ನು ಮಾಡ್ತೀವಿ ಆ ಕರ್ಮಗಳ ಪ್ರಕಾರ ಮತ್ತೆ ನಮಗೆ ಮುಂದೆ ಹುಟ್ಟು ಸಾವು ಅನ್ನೋದು ಪ್ರಾಪ್ತಿಯಾಗತ್ತೆ. ಆದ್ದರಿಂದ ನಾವು ಸದಾ ಭಕ್ತಿಯಲ್ಲಿ ನಿರತರಾಗಿರಬೇಕು. ಭಕ್ತಿಯಲ್ಲಿ ಯಾರು ನಿರತಗೊಂಡಿರ್ತಾರೆ ಅವರು ಈ ಜನ್ಮ ಮೃತ್ಯು ಚಕ್ರದಿಂದ ಬಿಡುಗಡೆ ಆಗುತ್ತಾರೆ. ಎಲ್ಲಿ ತನಕ ಈ ದೇಹದಲ್ಲಿ ನಾವು ನಾನಾ ರೀತಿಯ ಆಸೆಗಳನ್ನು ಬೆಳೆಸ್ಕೋತೀವಿ, ಭೌತಿಕ ವಸ್ತುಗಳನ್ನು ಪಡೆಯುವುದು, ಸಂಗ್ರಹ ಮಾಡುವುದು, ಇಂಥ ಆಸೆಗಳಿಂದ ಆತ್ಮ ಅನ್ನುವಂಥದ್ದು ಮತ್ತೆ ಮತ್ತೆ ಜನನವನ್ನು ಪಡೆಯಬೇಕಾಗುತ್ತದೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಯಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾದ ಪಾಹಿ ಮುರಾರೆ. ಆಚಾರ್ಯರು ಹೇಳಿದ್ದಾರೆ, ಮತ್ತೆ ಮತ್ತೆ ಹುಟ್ತೀವಿ, ಮತ್ತೆ ಮತ್ತೆ ಸಾಯ್ತೀವಿ. ಬೇರೆ ಬೇರೆ ಯೋನಿಗಳಲ್ಲಿ ಬರೋ ಜನ್ಮನೂ ಮನುಷ್ಯ ಜನ್ಮನೇ ಅಂತಲ್ಲ, ಪ್ರಾಣಿ ಪಕ್ಷಿ ಗಿಡ ಮರ ಹೀಗೆ 84 ಲಕ್ಷ ಥರದ ಯೋನಿಗಳಿದೆ. ಅಲ್ಲಿ ನಾವು ಬೇರೆ ಬೇರೆ ತಾಯಂದಿರಲ್ಲಿ ಹೊಟ್ಟೆಯಲ್ಲಿ ಹುಟ್ತೀವಿ, ಸಾಯ್ತೀವಿ. ಎಲ್ಲಿ ಹುಟ್ಟಿದ್ರೂ ಕೂಡ ನಮಗೆ ಕಷ್ಟಗಳೇ ಇದೆ. ನೀವು ಬಡವರಾಗಿ ಹುಟ್ಟ್ರಿ, ಪ್ರಾಣಿಗಳಾಗಿ ಹುಟ್ಟ್ರಿ, ಶ್ರೀಮಂತ ಮನೆಯಲ್ಲಿ ಹುಟ್ಟಿ, ಎಲ್ಲಿ ಹುಟ್ಟಿದ್ರೂ ಕೂಡ ಹುಟ್ಟು ಸಾವು, ಕಾಯಿಲೆಗಳು, ಸಾವು, ರೋಗಗಳು, ಇದೆಲ್ಲವೂ ಕೂಡ ವೃದ್ಧಾಪ್ಯ, ಇದೆಲ್ಲವೂ ಕೂಡ ಕಾಡುತ್ತೆ. ಅದರಿಂದ ಬುದ್ಧಿವಂತನಾದಂಥವನು ಬುದ್ಧಿಯೋಗ, ಕೃಷ್ಣ ಹೇಳ್ತಾನೆ ಬುದ್ಧಿಯೋಗನ ಅನುಸರಿಸಬೇಕು. ಬುದ್ಧಿಯೋಗ ಅಂತ ಹೇಳಿದರೆ ಭಕ್ತಿಯೋಗ. ಯಾವಾಗ ನಾವು ಈ ಜಗತ್ತಿನ ಸೃಷ್ಟಿಕರ್ತ ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಯ ಶರಣಾಗತಿ ನಾವು ಪಡ್ಕೋಬೇಕು, ಅನ್ನೋ ಸೇರಿ ತೊಡಗಬೇಕು ಅನ್ನುವಂತಹ ಬುದ್ಧಿ ನಮಗೆ ಬಂದರೆ ನಾವು ಸಂಸಾರ ಚಕ್ರದಿಂದ ಬಿಡುಗಡೆ ಆಗ್ತೀವಿ. ಸೇವೆ ಮಾಡುವಂಥದ್ದು ಒಂದು ಜೀವಿಯ ಗುಣ. ನಮ್ಮ ಅಸ್ತಿತ್ವ ಏನು, ನಾವು ಸದಾ ಸೇವೆಯಲ್ಲಿ ಇರ್ತೀವಿ. ನಾವು ಒಡೆಯನಾಗಲಿಕ್ಕೆ ಸಾಧ್ಯ ಇಲ್ಲ, ನಾವು ಸೇವಕರು. ಇದು ನಮ್ಮ ಅಸ್ತಿತ್ವ, ಇದನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಎಷ್ಟು ಪ್ರಯತ್ನ ಮಾಡಿದ್ರೆ ಬದಲಾಯಿಸೋಕ್ಕಾಗೋದಿಲ್ಲ. ಒಂದೋ ನಾವು ಭಗವಂತನ ಸೇವೆಯಲ್ಲಿ ಸಂತೋಷವಾಗಿರ್ತೀವಿ, ಇಲ್ಲ ಈ ಭ್ರಮೆಯ ಸೇವೆಯಲ್ಲಿ ದುಃಖನ ಅನುಭವಿಸ್ತೀವಿ. ಈ ಜಗತ್ತಲ್ಲಿ ನಾವು ಕೂಡ ಸೇವೆ ಮಾಡ್ತಾಯಿದ್ದೀವಿ. ಪುರುಷ ಇರಲಿ, ಸ್ತ್ರೀ ಇರಲಿ, ಮನೆಯಲ್ಲಿ ಒಬ್ಬ ಅಂದ್ಕೋಬೋದು ನಾನು ಒಡೆಯ ಮನೆ ಮಾಲೀಕ ಅಂತ ಅಂದ್ಕೋಬೋದು. ಆದರೆ ಅವನು ಹಗಲು ರಾತ್ರಿ ದುಡಿತಾ ಇದ್ದಾನೆ ಯಾಕೋಸ್ಕರ? ತನ್ನ ಹೆಂಡತಿ ಮಕ್ಕಳನ್ನ ಸಾಕಲಿಕ್ಕೆ, ಹೆಂಡತಿ ಮೊಮ್ಮಕ್ಕಳು ಪರಿವಾರ. ಸೊ ಇದೆಲ್ಲ ನೋಡ್ಕೊಳ್ಳೋಕ್ಕೋಸ್ಕರ ಅವನು ಹಣ ಸಂಪಾದನೆ ಮಾಡಬೇಕು, ಅವನು ಕಷ್ಟಪಡಬೇಕು. ಅಂದರೆ ಅವನು ಸೇವೆನೇ ಮಾಡ್ತಾ ಇರುವಂಥದ್ದು, ಇನ್ನೊಬ್ಬರ ಸೇವೆನೇ. ಎಲ್ಲರೂ ಕೂಡ ಅದೇ ಕೂಡ ಹೆಂಡತಿಯೂ ಕೂಡ ಅಷ್ಟು, ಗಂಡನ ಮಕ್ಕಳ ಎಲ್ಲ ಸೇವೆ. ದೊಡ್ಡ ದೊಡ್ಡ ಕೈಗಾರಿಕನಾಗಿರ್ಬೋದು, ಆದರೆ ಅವನು ಗ್ರಾಹಕರ ಸೇವೆ ಮಾಡ್ತಾನೆ. ಎಷ್ಟೇ ದೊಡ್ಡ ಕಂಪ್ನಿ ಮಾಲೀಕನಿರಲಿ, ಅವನ ಕಂಪ್ನಿ ಏನು ಉತ್ಪನ್ನ ಮಾಡ್ತಾ ಇದ್ದಾನೆ ತೊಗೊಳ್ಳೋರು ಯಾರೂ ಇಲ್ಲ ಅಂತಂದರೆ ಮತ್ತು ಅವನ ಕಂಪ್ನಿ ಮಾಲೀಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಯಾರು ಅವನ ಒಂದು ಪದಾರ್ಥಗಳನ್ನು ತೊಗೊಳ್ಬೇಕು ಅವ್ರನ್ನ ಹೋಗಿ ಅವ್ನು ಕೇಳ್ಕೊತಾನೆ, ನಮ್ಮ ಪದಾರ್ಥ ಚೆನ್ನಾಗಿದೆ ಅಂತ ತೊಗೊಳ್ಳಿ ಅಂತ. ಸೊ ಅದರಿಂದ ಅವರ ಸೇವೆಗೋಸ್ಕರ ಇವನು ಕೂಡ ಇರುವಂಥದ್ದು. ಸೊ ಹೀಗೆ ಸೇವೆ ಅನ್ನುವಂಥದ್ದು ನಮ್ಮ ಧರ್ಮ. ಆದರೆ ನಾವು ಎಲ್ಲಿ ತನಕ ಈ ಜಗತ್ತಲ್ಲಿ ಈ ತಾತ್ಕಾಲಿಕ ವಸ್ತುಗಳ, ಆ ದೇಹಗಳ ಸೇವೆ ಮಾಡ್ತಾ ಇರ್ತೀವಿ, ಅದು ನಮಗೆ ಶಾಶ್ವತವಾದ ಸುಖ ಅನ್ನೋದು ಕೊಡೋದಿಲ್ಲ. ಸುಖ ಇದೆ, ಆದರೆ ಅದು ಕ್ಷಣಿಕವಾದ ಸುಖ. ಆದರೆ ಯಾವಾಗ ಭಗವಂತನ ಸೇವೆ ತೊಡಗ್ತೀವಿ ಅದು ಅನಂತವಾದ ಸುಖ ಸಿಗುತ್ತೆ. ಅದರಿಂದ ಬುದ್ಧಿವಂತನಾದಂಥವನು
ಆ ಅನಂತ ಸುಖವನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಪ್ರಯತ್ನ ಮಾಡ್ತಾಯಿದ್ವಿ, ಶ್ರಮ ಪಡ್ತಾಯಿದ್ದೀವಿ. ಕ್ಷಣಿಕವಾದ ಸುಖಕ್ಕೆ ಯಾಕೆ ಪ್ರಯತ್ನ ಮಾಡುವಂಥದ್ದು? ಶಾಶ್ವತವಾದಂತಹ ದಿವ್ಯವಾದ ಸುಖಕ್ಕೆ ಪ್ರಯತ್ನ ಮಾಡಿ ಎಂದು ಶಾಸ್ತ್ರ, ಕೃಷ್ಣ ಹಾಗೂ ಭಗವದ್ಗೀತೆ ನಮಗೆ ಉಪದೇಶವನ್ನು ಮಾಡುತ್ತೆ. ಸೊ ಇಲ್ಲಿ ಕೃಷ್ಣ ದ್ವಿತೀಯ ಅಧ್ಯಾಯದಲ್ಲಿ ವೈರಾಗ್ಯ ಬೆಳೆಸ್ಕೋಬೇಕು, ಭೌತಿಕ ಆಸೆಗಳನ್ನ ಇಟ್ಕೋಬಾರ್ದು ಅಂತೆಲ್ಲ ಉಪದೇಶ ಮಾಡಿದಾಗ ಅರ್ಜುನನಿಗೆ ಮನಸ್ಸಲ್ಲಿ ಪ್ರಶ್ನೆ ಬರ್ತಾ ಇದೆ. ಅರ್ಜುನ ಚಿಂತನೆ ಮಾಡ್ತಾ ಇದ್ದಾನೆ, ವೈರಾಗ್ಯ ಬೆಳೆಸ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಮತ್ತೆ ಹೇಳ್ತಾ ಇದ್ದಾನೆ ಯುದ್ಧ ಮಾಡಬೇಕು ಅಂತ ಹೇಳ್ತಾನೆ. ಸೊ ವೈರಾಗ್ಯದಲ್ಲಿ ಮತ್ತೆ ಯುದ್ಧ ಯಾಕೆ ಮಾಡಬೇಕು? ಇದು ಅರ್ಜುನನ ಒಂದು ಗೊಂದಲ. ವೈರಾಗ್ಯದಲ್ಲಿ ಯುದ್ಧ ಮಾಡ್ಬೋದಾ? ಸಾಧ್ಯ ಇದೆಯಾ? ಆದ್ದರಿಂದ ಇಲ್ಲಿ ಅರ್ಜುನ ಮುಂದೆ ಇಡ್ತಾ ಇದ್ದಾನೆ. ಹೇಳಿ ಶ್ಲೋಕವನ್ನು. ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಅರ್ಜುನನು ಹೇಳಿದನು, ಹೇ ಜನಾರ್ದನ, ಹೇ ಕೇಶವ, ಬುದ್ಧಿಯು ಕಾಮ್ಯಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಯಾಕೆ ಬಯಸುವೆ? ಸೊ ಈ ಅಧ್ಯಾಯದನ್ನು ಕೃಷ್ಣ ವಿವರಣೆ ಮಾಡ್ತಾ ಇದಕ್ಕೆ ಉತ್ತರವನ್ನು ಕೊಡ್ತಾ ಈ ಬೇರೆ ಬೇರೆ ಶ್ಲೋಕಗಳಲ್ಲಿ ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದಾನೆ. ಈ ಪ್ರಥಮ 9 ಶ್ಲೋಕಗಳು, 3ನೇ ಶ್ಲೋಕದ ಉತ್ತರ ಕೊಡೋಕ್ಕೆ ಶುರು ಮಾಡ್ತಾನೆ. 3ರಿಂದ 9 ಈ ಭಾಗವನ್ನು ನಿಷ್ಕಾಮ ಕರ್ಮಯೋಗ ಅಂತ ಹೇಳಲಾಗಿದೆ. ಕೆಲಸ ಮಾಡ್ತಾಯಿದ್ದೀವಿ, ಆದರೆ ಯಾವುದೇ ರೀತಿಯ ಆಸೆಗಳಿಲ್ಲದೆ ನಿಸ್ವಾರ್ಥ ನಿಷ್ಕಾಮವಾದಂತಹ ಕೆಲಸ, ಅದು ನಿಷ್ಕಾಮ ಕರ್ಮಯೋಗ. ಅನಂತರ ಶ್ಲೋಕ 10ರಿಂದ 16, 2ನೇ ಅಧ್ಯಾಯದ 10ರಿಂದ 16 ತನಕ ಅನೇಕ ಯಜ್ಞಗಳನ್ನು ಆಚರಣೆ ಮಾಡಬೇಕು. ಯಜ್ಞಗಳನ್ನು ಆಚರಣೆ ಮಾಡ್ತಾ ಕರ್ಮಕಾಂಡ ವ್ಯಕ್ತಿಯಿಂದ ಕರ್ಮಯೋಗಿ ಆಗಬೇಕು ಅಂತ ಹೇಳ್ತಾ ಹೋಗ್ತಾನೆ. ಅನಂತರ ಶ್ಲೋಕ 17ರಿಂದ 35 ತನಕ ನಾವು ಏನು ಕೆಲಸಗಳನ್ನು ಮಾಡ್ತೀವಿ, ನಾವು ಬೇರೆಯವರಿಗೆ ಉದಾಹರಣೆಯಾಗಿ ನಿಲ್ತೀವಿ. ನಮಗಿಂತ ಕಿರಿಯರು, ಸಣ್ಣವರು ನಮ್ಮನ್ನು ಉದಾಹರಣೆಯಾಗಿ ನೋಡ್ತಾ ಇರ್ತಾರೆ. ಆದ್ದರಿಂದ ನಮಗಿಂತ ಸಣ್ಣವರು ಚೆನ್ನಾಗಿ ಆಗಬೇಕು, ಒಳ್ಳೆಯ ವ್ಯಕ್ತಿಗಳಾಗಬೇಕು ಅಂತ ಹೇಳಿದ್ರೆ ನಾವು ಒಳ್ಳೆಯ ವ್ಯಕ್ತಿಗಳಾಗಿ ನಾವು ವರ್ತಿಸಬೇಕು. ಆಗಲೇ ನಮಗಿಂತ ಕಿರಿಯರು ಕೂಡ ಒಳ್ಳೆಯವರಾಗ್ತಾರೆ. ಅನಂತರ ಶ್ಲೋಕ 36ರಿಂದ 43 ತನಕ ಮತ್ತು ಇಲ್ಲಿ ಅರ್ಜುನ ಪ್ರಶ್ನೆ ಇರುತ್ತೆ. ಕೆಲವೊಮ್ಮೆ ನಮಗೆ ಗೊತ್ತಿದೆ ಇದು ತಪ್ಪು ಕೆಲಸ, ಇದು ಪಾಪದ ಕೆಲಸ, ಆದರೂ ಕೂಡ ನಾವು ಅದನ್ನು ಮಾಡೋಕ್ಕೆ ಹೋಗ್ತೀವಿ, ಯಾಕೆ ಅಂತ ಪ್ರಶ್ನೆ ಅಲ್ಲಿ ಅರ್ಜುನ ಮುಂದಿಡ್ತಾನೆ. ಅದಕ್ಕೆ ಕೃಷ್ಣ ಮುಂದೆ ಹೇಗೆ ಕಾಮ, ಕ್ರೋಧ ಅನ್ನುವಂಥದ್ದು ನಮ್ಮ ಇಂದ್ರಿಯಗಳಲ್ಲಿ ಕುಳಿತಾಗ ನಮ್ಮನ್ನು ಆ ಪಾಪದ ಕೆಲಸವನ್ನು ಒತ್ತಾಯಿಸುತ್ತೆ ಅನ್ನೋದನ್ನು ವಿವರಿಸ್ತಾರೆ. ಇದು ಈ ಅಧ್ಯಾಯ ಕರ್ಮಯೋಗ ತೃತೀಯ ಅಧ್ಯಾಯದ ಒಂದು ಸಾರಾಂಶ ಇದು. ಈಗ ನಾವು ಒಂದೊಂದೇ ತಿಳಿತಾ ಹೋಗೋಣ. ತಪ್ಪು ಕೆಲಸ ಯಾವಾಗ ನಾವು ಮಾಡ್ತೀವಿ, ಯಾವಾಗ ನಮಗೆ ನೋಡೋರು ಯಾರೂ ಇಲ್ಲ ಅಂದ್ಕೋತೀವಿ, ಆಗ ನಾವು ತಪ್ಪು ಕೆಲಸಗಳು ಮಾಡ್ತೀವಿ. ಯಾರು ನಮ್ಮ ನೋಡ್ತಾ ಇದ್ದರೆ ನಾವು ತಪ್ಪು ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ. ಹೇಗೆ ಮಕ್ಕಳು ಕೂಡ ನೋಡಿರ್ತೀವಿ, ತಂದೆ ತಾಯಿ ಮುಂದೆನೇ ಇದ್ದರೆ ಅವರು ಜಾಸ್ತಿ ಹಠ ಚೇಷ್ಟೆಗಳು ಮಾಡೋದಿಲ್ಲ. ಯಾವಾಗ ಯಾರೂ ಇಲ್ಲ, ನೋಡೋರಿಲ್ಲ, ಕೇಳೋರಿಲ್ಲ ಅಂತ ಹೇಳಿದಾಗ ಅವ್ರು ಹೆಂಗೆ ಬೇಕೋ ಆಡ್ತಾರೆ. ಹಾಗೆ ದೊಡ್ಡವರು ಅಷ್ಟೆ. ಈ ಬುದ್ಧಿ ಎಲ್ಲರಲ್ಲೂ ಕೂಡ ಇದೆ, ಸಣ್ಣವರು ದೊಡ್ಡವರು ಅಂತಿಲ್ಲ. ಯಾವಾಗ ವ್ಯಕ್ತಿ ಒಂದು ಭೌತಿಕ ವಸ್ತುಗಳ ಮೇಲೆ ಆಸೆ ಪಟ್ಟಿರ್ತಾನೆ, ಅವನ್ನು ಪಡೀಲಿಕ್ಕೆ ಏನು ಮಾಡೋಕ್ಕೋ ಒಂದು ಮನಸ್ಸು ಪ್ರೇರಣೆ ಕೊಡುತ್ತೆ, ಹೇಗಾರು ಮಾಡಿ ಪಡಿಯ ಅಂತ. ಆದರೆ ಯಾರೋ ಅವನು ಗಮನಿಸ್ತಾ ಇದ್ದಾರೆ ಅಂತ ಎಚ್ಚರಿಕೆ ಇದ್ದಾಗ ಅವನು ತಪ್ಪು ದಾರಿಯಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಸೊ ಅದು ಗೊತ್ತಿರಬೇಕು. ಇವಾಗ ಹೇಗೆ ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಬೇಕಾಗಿದೆ?
ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು ಪ್ರಜೆಗಳನ್ನು ಚಿತ್ರಹಿಂಸೆ ಕೊಡಬೇಕು ಅಂತಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದರೆ ಅಕಸ್ಮಾತಾಗಿ ಯಾರೋ ಮನಸ್ಸಿಗೆ ಏನೋ ಮಾಡಬೇಕು, ಮೋಸ ಮಾಡಬೇಕು ಅಂತ ಬಂದರೂ ಕೂಡ ಪೊಲೀಸರನ್ನು ಕಂಡಾಗ ಅವನಿಗೆ ಭಯ ಬರುತ್ತೆ, ಮಾಡೋಕ್ಕೆ ಹೋಗಬಾರ್ದು ಅಂತ. ರಾತ್ರಿ ನೈಟ್ ಬಿಟ್ಟು ಪೊಲೀಸ್ ಇರ್ತಾರೆ, ಅವರು ಆ ಸಿಗ್ನಲ್ ಸೌಂಡ್ ಮೈ ಅಂದ್ಕೊಂಡು ಹೋಗ್ತಾ ಇರ್ತಾರೆ, ನೈಟ್ ಬಿಟ್ಟು ಹೋಗ್ತಾರೆ. ಯಾಕೆ ಅಂತೇಳಿದ್ರೆ ಅಕಸ್ಮಾತ್ ಕಳ್ಳ ಯೋಚನೆ ಮಾಡಿ ಯಾರೂ ಇಲ್ಲ, ಕಳ್ಳತನ ಮಾಡ್ಬೋದು, ಅದೇ ಶಬ್ದ ಕೇಳೋಕೆ ಅನಿಸುತ್ತೆ ಸಮೀಪದಲ್ಲಿ ಪೊಲೀಸರು ಓಡಾಡ್ತಾ ಇದ್ದಾರೆ, ಕಳ್ಳತನ ಮಾಡಿದ್ರೆ ನಾನು ಸಿಕ್ಕಾಕೋತೀನಿ ಅಥವಾ ಏನೋ ತಪ್ಪು ಕೆಲಸ ಸಿಕ್ಕಾಕೋತೀನಿ ಅಂತ ಭಯದಿಂದ ಅದು ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಒಂದು ಸಣ್ಣ ಕತೆ ಹೇಳ್ತಾರೆ. ಗುರುಕುಲದಲ್ಲಿ ಈಗೆಲ್ಲ ವಿದ್ಯಾರ್ಥಿಗಳು ಶಾಲೆಗೆ ಬಂದಿರ್ತಾರೆ. ಅಲ್ಲಿ ಟೀಚರ್ ಹೇಳ್ತಾರಂತೆ, ಎಲ್ಲ ಮಕ್ಕಳಿಗೆ ಒಂದು ಬಾಳೆಹಣ್ಣು ಕೊಡ್ತಾರೆ. ಎಲ್ಲ ಮಕ್ಳಿಗೊಂದು ಬಾಳೆಹಣ್ಣು ಕೊಟ್ಬಿಟ್ಟು ಟೀಚರ್ ಹೇಳ್ತಾರೆ, ಸೊ ಮಧ್ಯಾಹ್ನದೊಳಗಡೆ ನೀವು ಬಾಳೆಹಣ್ಣು ತಿಂದು ಬರಬೇಕು, ಆದರೆ ಯಾರಿಗೂ ಕಾಣಬಾರ್ದು, ಯಾರಿಗೂ ಕಾಣದಿರೋ ಜಾಗದಲ್ಲಿ ಹೋಗಿ ನೀವು ತಿನ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಎಲ್ಲ ಮಕ್ಕಳು ಎಲ್ಲ ಕ್ಲಾಸ್ ಬಿಟ್ಟ ಮೇಲೆ ಎಲ್ಲ ಓಡೋಗ್ತಾರೆ ಅಲ್ಲಿ ಇಲ್ಲಿ. ಒಬ್ಬ ಹೋಗಿ ಎಲ್ಲೋ ಮರದಿಂದ ಹೋಗಿ ಔಚಿಟ್ಕೊಂಡು ತಿಂತಾನೆ, ಒಬ್ಬ ಎಲ್ಲೋ ಬಾತ್ರೂಮ್ ಒಳಗಡೆ ಹೋಗಿ ತಿಂದುಬಿಡ್ತಾನೆ, ಇನ್ನೊಬ್ಬ ದೂರ ಹೋಗ್ಬಿಟ್ಟು ಅಲ್ಲೆಲ್ಲೋ ಕಾಂಪೌಂಡ್ ಹಿಂದೆ ಗೋಡೆ ಹಿಂದೆ ಕೂತ್ಕೊಂಡು ಅಲ್ಲಿ ತಿನ್ಕೊಂಬರ್ತಾನೆ. ಇನ್ನೊಬ್ಬ ಹಿಂಗೆ ತಲೆ ಮೇಲೆ ಮುಸ್ಕು ಹಾಕ್ಕೊಂಬಿಡ್ತಾನೆ, ತಲೆ ಮೇಲೆ ಮುಸ್ಕು ಹಾಕ್ಕೊಂಬಿಟ್ಟು ಒಳಗಡೆ ತಿಂದ್ಕೊಂಡು ಬರ್ತಾನೆ. ಹಿಂಗೆ ಎಲ್ಲರೂ ಒಂದೊಂದು ಕಡೆ ಎಲ್ಲ ತಿಂದ್ಕೊಂಬರ್ತಾರೆ. ಅಂದರೆ ಒಬ್ಬನೇ ಒಬ್ಬ ಅವನು ತಿನ್ನೋದಿಲ್ಲ, ವಾಪಸ್ ತೊಗೊಂಬರ್ತಾನೆ ಹಂಗೆ ಬಾಳೆಹಣ್ಣು. ಎಲ್ಲರೂ ಖುಷಿಯಿಂದ ನಾವು ಅಲ್ಲಿ ತಿಂದ್ವಿ ಇಲ್ಲಿ ತಿಂದ್ವಿ ಎಲ್ಲ ಖುಷಿಯಿಂದ ಹೇಳ್ಕೊತಾ ಇದ್ದ. ಈ ಒಬ್ಬ ವ್ಯಕ್ತಿ ಮಾತ್ರ ಒಂದು ಸಪ್ಪು ಕೂತಿರ್ತಾನೆ. ಟೀಚರ್ ಕೇಳ್ತಾರೆ, ಯಾಕಪ್ಪ ತಿಂದಿಲ್ಲ ಅಂತ. ಸರಿ, ಹುಡುಗ ಹೇಳ್ತಾನೆ, ನಾನು ಎಲ್ಲ ಕಡೆ ನೋಡಿದೆ, ಆದರೆ ಎಲ್ಲೂ ಕೂಡ ನನ್ನನ್ನು ನೋಡದೇ ಇರುವಂತಹ ಜಾಗ ನನಗೆ ಎಲ್ಲೂ ಸಿಗಲಿಲ್ಲ. ನಾನು ಎಲ್ಲೋದ್ರೂ ಕೂಡ ಯಾರೋ ನನ್ನ ನೋಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಯಾರು ನೋಡ್ತಾ ಇದ್ರು? ಗಿಡಗಳು ನೋಡ್ತಾ ಇತ್ತು, ಪ್ರಾಣಿಗಳು ನೋಡ್ತಾ ಇತ್ತು, ಪಕ್ಷಿಗಳು ನೋಡ್ತಾ ಇತ್ತು, ಅನೇಕ ಕ್ರಿಮಿಕೀಟಾಣುಗಳಿದೆ. ನನಗನ್ಸು ಇವರೆಲ್ಲ ನಾನು ನೋಡ್ತಾ ಇದ್ದಾರೆ ಅನಿಸ್ತು. ನಾನು ಎಲ್ಲಿ ಬಚ್ಚಿಟ್ಕೊಂಡ್ರು ಕೂಡ ಅವರೆಲ್ಲ ಕಡೆ ಇವರೆಲ್ಲ ಇದ್ದಾರೆ. ನನಗೆ ತಿನ್ನಲಿಕ್ಕಾಗಲಿಲ್ಲ, ವಾಪಸ್ ತಂದಿದ್ದೀನಿ ಅಂತ ಹೇಳ್ತಾರೆ. ಸೊ ಇದು ನಿಜವಾದಂತಹ ಜ್ಞಾನ ಇರುವಂತಹ ವ್ಯಕ್ತಿಯ ಲಕ್ಷಣ. ಯಾಕಂದರೆ ಶಾಸ್ತ್ರ ಹೇಳುತ್ತೆ, ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯಕ್ಕೆ 13 ಜನ ಸಾಕ್ಷಿ ಇದ್ದಾರಂತೆ. ನಾವು ಕೆಲಸ ಮಾಡಿದಾಗ ಏನೇ ಮಾಡಿದ್ರೂ ಕೂಡ ಇದಕ್ಕೆ ಸಾಕ್ಷಿ ಹೇಳಲಿಕ್ಕೆ 13 ಜನ ನಮ್ಮನ್ನು ಗಮನಿಸ್ತಾ ಇದ್ದಾರಂತೆ, ಹಗಲು ರಾತ್ರಿ. ಸೊ ಎಲ್ಲ ಓದಿರ್ತೀರಲ್ಲ, ಯಮಲೋಕದಲ್ಲಿ ಚಿತ್ರಗುಪ್ತ ಎಲ್ಲ ನಾವು ಮಾಡಿದ್ದೆಲ್ಲ ತೆಗಿತಾನೆ ಅಂತ. ಸೊ ಯಾರು ನೋಡ್ತಾ ಇದ್ದಾರೆ ಅಂತ ಪ್ರಶ್ನೆ. ಸೊ 13 ಜನ ನೋಡ್ತಾ ಇರ್ತಾನೆ. ಯಾರೆಲ್ಲ ನೋಡ್ತಾ ಇದ್ದಾರೆ? ಶಾಸ್ತ್ರ ಹೇಳುತ್ತೆ, ಶ್ರೀಮದ್ ಭಾಗವತ ಪುರಾಣದ 6ನೇ ಸ್ಕಂದ 1ಮ ಅಧ್ಯಾಯ 4ನೇ ಶ್ಲೋಕದಲ್ಲಿ 13 ಸಾಕ್ಷಿಗಳು, ಸೂರ್ಯ, ಅಗ್ನಿ, ಆಕಾಶ, ವಾಯು, ದೇವತೆಗಳು, ಚಂದ್ರ, ಸಂಜೆ, ದಿನ, ರಾತ್ರಿ, ದಿಕ್ಕುಗಳು, ನೀರು, ಭೂಮಿ ಮತ್ತು ಪರಮಾತ್ಮ. ಇಷ್ಟು ಜನ ಸಾಕ್ಷಿ ಇದ್ದಾರೆ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವನ್ನು. ಸೊ ಹಗಲಾಗಲಿ, ರಾತ್ರಿ ಆಗಲಿ, ಮಧ್ಯಾಹ್ನ ಆಗಲಿ, ಒಳಗಿರಲಿ, ಆಚೆ ಇರಲಿ, ಎಲ್ಲಿದ್ದರೂ ಕೂಡ ಪರಮಾತ್ಮ ಅಂತೂ ಒಳಗಿದ್ದಾನೆ. ಸೊ ಪರಮಾತ್ಮ ಸಾಕ್ಷಿಯಾಗಿ ನಿಂತ್ಕೊಂಡು ನಾವು ಏನೆಲ್ಲ ಮಾಡ್ತೀವಿ, ನಾವೆಲ್ಲ ಚಿಂತನೆ ಮಾಡ್ತೀವಿ, ಮನಸ್ಸಲ್ಲಿ ಏನು ಚಿಂತನೆ, ಅದನ್ನೂ ಕೂಡ ಪರಮಾತ್ಮ ಅನ್ನೋದು ಗ್ರಹಿಸ್ತಾನೆ. ಇಷ್ಟು ಸಾಕ್ಷಿಗಳಿದೆ. ನಾವು ಬಹಿರಂಗವಾಗಿ ಒಬ್ಬರ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಇರ್ಬೋದು, ನಗ್ತಾ ಇರ್ಬೋದು, ಒಳಗಡೆ ಬೈಕೋತಾ ಇರ್ಬೋದು, ಅದು ವ್ಯಕ್ತಿ ಗೊತ್ತಾಗದೇ ಇರ್ಬೋದು, ಆದರೆ ಪರಮಾತ್ಮನಿಗೆ ನಿಶ್ಚಯವಾಗಿ ಗೊತ್ತಾಗ್ತಾ ಇದೆ ಇನ್ನು ಯಾವ ಭಾವನೆಯಿಂದ ವ್ಯವಹಾರ ಮಾಡ್ತಾ ಇದ್ದಾನೆ ಅಂತ. ಸೊ ಹೀಗೆ ನಾವು ಈ ಜ್ಞಾನವನ್ನು ತಿಳಿದಾಗ ಯಾವತ್ತೂ ಕೂಡ ನಾವು ತಪ್ಪು ಕೆಲಸಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ, ತಪ್ಪು ಚಿಂತನೆಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಯಾವಾಗ ನಾವು ತಪ್ಪು ಚಿಂತನೆ, ತಪ್ಪು ಕೆಲಸಗಳನ್ನು ಮಾಡ್ತೀವಿ, ಅದಕ್ಕೋಸ್ಕರ ನಮಗೆ ಕಷ್ಟ ಅನ್ನೋದು ಬರುತ್ತೆ, ಶಿಕ್ಷೆ ಅನ್ನೋದು ಆಗುತ್ತೆ. ಸುಮ್ಮನೆ ಯಾರು ನಮ್ಮ ಕಷ್ಟಗಳು ಕೊಡೋದಿಲ್ಲ, ಭಗವಂತ ನಮಗೆ ಶಿಕ್ಷೆಗಳು ಕೊಡೋದಿಲ್ಲ. ಯಾವ ಕೆಲಸ ಮಾಡ್ತೀವಿ, ಒಳ್ಳೆಯದು ತಪ್ಪು, ಅದ್ರ ಪ್ರಕಾರ ಭಗವಂತ ಅದಕ್ಕೆ ಫಲವನ್ನು ಕೊಡ್ತಾನೆ. ಸ್ವಲ್ಪ ಜಾಸ್ತಿನೂ ಇಲ್ಲ, ಕಡಿಮೆನೂ ಇಲ್ಲ. ಒಂದು ಸಣ್ಣ ಹುಳದಿಂದ ಹಿಡಿದು ಬ್ರಹ್ಮನ ತನಕ 33 ಕೋಟಿ ದೇವಾನುದೇವತೆಗಳು ಕೂಡ ಅವರವರ ಕರ್ಮಗಳ ಪ್ರಕಾರ ಭಗವಂತ ಶ್ರೀಹರಿ ಅವರಿಗೆ ಫಲವನ್ನು ಕೊಡ್ತಾನೆ ಅನ್ನೋದನ್ನು ಬ್ರಹ್ಮ ಸಂಹಿತೆಯಲ್ಲಿ ಹೇಳಲಾಗಿದೆ. ಸೊ ಇಲ್ಲಿ ಈ ಶ್ಲೋಕದಲ್ಲಿ ಅರ್ಜುನ ಈಗ ಕೇಳ್ತಾ ಇದ್ದಾನೆ, ಹಾಗೂ ಕೃಷ್ಣ ಗುಣಗಾನ ಮಾಡ್ತಾ ಇದ್ದಾನೆ. ಏನಂತ ಹೇಳ್ತಾನೆ? ಮೊದಲು ಹೇ ಜನಾರ್ದನ ಅಂತ ಹೇಳ್ತಾನೆ, ಹೇ ಕೇಶವ ಅಂತ ಉದ್ದೇಶಿಸ್ತಾ ಇದ್ದಾನೆ ಭಗವಂತನನ್ನು. ಕೇಶವ ಅಂತ ಹೇಳಿದ್ರೆ
ಕೇಶಿ ಅನ್ನುವಂತಹ ಅಸುರನ್ನು ಸಂಹಾರ ಮಾಡಿದಂಥವನು ಕೇಶವ. ಸೊ ಕೇಶ ಅಂತ ದೊಡ್ಡ ಅಸುರನಿದ್ದ ಕುದುರೆ ರೂಪದಲ್ಲಿ ಕೃಷ್ಣ ಅವನು ಸಂಹಾರ ಮಾಡ್ತಾನೆ, ಅದಕ್ಕೆ ಕೃಷ್ಣನ ಹೆಸರು ಕೇಶವ. ಹಾಗೆ ಜನಾರ್ದನ ಅಂತ ಹೇಳಿದ್ರೆ ಎಲ್ಲ ಜನರನ್ನು ರಕ್ಷಣೆ ಮಾಡುವಂಥವನು ಜನಾರ್ದನ. ಸೊ ಭಗವಂತನಿಗೆ ಅಂತ ಹೆಸರಿಲ್ಲ, ಅಂದರೆ ಭಗವಂತ ಮಾಡುವಂತಹ ಕಾರ್ಯಗಳಿಂದ, ಅವನ ದಿವ್ಯವಾದ ಗುಣಗಳಿಂದ, ಭಕ್ತರ ಜೊತೆ ಇರೋ ಸಂಬಂಧಗಳಿಂದ ಅನೇಕ ನಾಮಗಳನ್ನು ಭಗವಂತನಿಗೆ ನೀಡಲಾಗಿದೆ. ಕೃಷ್ಣ ಆಕರ್ಷ ಇತಿ ಕೃಷ್ಣ ಅಂತ ಹೇಳಿದ್ರೆ ಎಲ್ಲರನ್ನೂ ತನ್ನ ಒಳ್ಳೆಯ ಗುಣಗಳಿಂದ ಆಕರ್ಷಣೆ ಮಾಡುವಂಥವನು ಕೃಷ್ಣ. ರಾಮ ರಮಂತೆ ರಾಮ, ಯಾರು ಎಲ್ಲರಿಗೂ ಸಂತೋಷ ಕೊಡ್ತಾನೋ ಆನಂದ ಪ್ರದಾಯಕ, ಅದಕ್ಕೆ ರಾಮ ಅಂತ ಕರೀತಾರೆ. ಸೊ ಹೀಗೆ ಭಗವಂತನ ಗಿರಿಧಾರಿ, ಗೋವರ್ಧನ ಪರ್ವತವನ್ನು ತನ್ನ ಭಕ್ತರ ರಕ್ಷಣೆಗೋಸ್ಕರ ಗೋವರ್ಧನ ಪರ್ವತ ಎತ್ತಿಟ್ಕೊಂಡಂತಹ ಭಗವಂತ ಗಿರಿಧಾರಿ. ಶ್ಯಾಮಸುಂದರ, ಅವನ ಮೈಬಣ್ಣ ಎಂತಹದು, ಶ್ಯಾಮ ನೀಲ ಮೇಘ, ನೀಲ ಮೋಡಗಳ ಹಾಗೆ ಅವನ ಮೈಬಣ್ಣ, ಅದು ಸುಂದರವಾಗಿದೆ, ಕೆಟ್ಟದಾಗಿ ಕಪ್ಪಿಲ್ಲ. ಅವನ ಕಪ್ಪು ಎಂತಹದು ಅಂತ ಹೇಳಿದ್ರೆ ಆಕರ್ಷಣೆ ಮಾಡುವಂಥ ಸುಂದರವಾದಂಥ ಕಪ್ಪು ಬಣ್ಣ. ಹೀಗೆ ಭಗವಂತನ ಅನಂತ ನಾಮಗಳು. ಸೊ ಇಲ್ಲಿ ಅರ್ಜುನ ಇದೇ ಪ್ರಶ್ನೆ ಮಾಡ್ತಾ ಇದ್ದಾನೆ, ವೈರಾಗ್ಯ ಬೆಳೆಸ್ಕೋಬೇಕು ಅಂತ ಹೇಳಿದೆ, ಈಗ ಯುದ್ಧ ಮಾಡಬೇಕು ಅಂತ ಇದೆಯಲ್ಲ, ಹೇಗೆ ಇದು ಅಂತ. ಸಾಮಾನ್ಯವಾಗಿ ಜನ ಹೀಗೆ ಅಂದ್ಕೋತಾರೆ, ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಏನು ಕೆಲಸ ಮಾಡದೆ ಕೂತ್ಕೊಳ್ಳೋದು ಆಧ್ಯಾತ್ಮಿಕತೆ ಅಂತ ಅಂದ್ಕೋತಾರೆ. ಗುಡಿಗೆ ಹೋಗೋದು, ಪೂಜೆ ಮಾಡೋದು, ವ್ರತಗಳು ಮಾಡೋದು, ಇದೆಲ್ಲ ಯಾರಿಗೇನು ಕೆಲಸ ಇಲ್ಲ, ಮಾಡೋಕ್ಕೇನು ಕೆಲಸ ಇಲ್ಲ, ಅಥವಾ ಯಾರು ಸೋಂಬೇರಿಗಳಿದ್ದಾರೆ, ಅಥವಾ ಯಾರ್ದು ಮನಸ್ಸು ಗಟ್ಟಿ ಇಲ್ಲ, ತುಂಬ ಭಾವುಕರಾಗಿದ್ದಾರೆ, ಇವರೆಲ್ಲ ಗುಡಿಗೆ ಹೋಗ್ತಾರೆ. ಯಾರು ಧೈರ್ಯ ಇದೆ, ಶಕ್ತಿ ಇದೆ, ಬುದ್ಧಿ ಇದೆ, ಅವರಿಗೆಲ್ಲ ಗುಡಿ ಮಂದಿರ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊತಾರೆ. ಕೆಲವು ಜನ ಅಂದ್ಕೋತಾರೆ, ಏನೋ ಆಯಿತು, ಇದು ಒಂಥರ ಒಂದು ಎಂಟರ್ಟೈನ್ಮೆಂಟ್ ಥರ, ಯೌವನ ವಯಸ್ಸೆಯಲ್ಲಿ ಎಲ್ಲ ಫಿಲಮ್ಗಳು ನೋಡಿ, ಎಲ್ಲಿ ಸುತ್ತಾಡಿ ಏನೆಲ್ಲ ಬೇಕು ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಚೇಂಜ್ ಇರಲಿ, ಅದೆಲ್ಲ ವಯಸ್ಸಾದ ಮೇಲೆ ಅದೆಲ್ಲ ಏನೂ ಮಾಡಲಿಕ್ಕಾಗೋದಿಲ್ಲ, ಎಲ್ಲಿ ತಿನ್ನಲಿಕ್ಕಾಗಲ್ಲ, ಕುಡಿಲಿಕ್ಕಾಗಲ್ಲ, ಸುತ್ತಾಡಲಿಕ್ಕಾಗಲ್ಲ. ಆವಾಗ ಏನೋ ಒಂದು ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಭಜನೆ ಮಾಡ್ಕೊಂಡು ಅದೊಂದು ಎಂಟರ್ಟೈನ್ಮೆಂಟ್ ಅಂತ ಹೇಳಿ ಜನ ಹಂಗೂ ಅಂದ್ಕೋತಾರೆ. ಏನೋ ಮನಸ್ಸಿಗೆ ಒಂದು ಶಾಂತಿ ಸಿಗುತ್ತೆ, ಗುಡಿಗೆ ಹೋದರೆ ಶಾಂತಿ ಸಿಗುತ್ತಪ್ಪ ಇಲ್ಲಿ ಬಂದರೆ. ಅದು ಕೆಲವೊಮ್ಮೆ ಹೆಂಗೆ ಬರ್ತಾರೆ ಜನ ಅಂತ ಹೇಳಿದ್ರೆ, ಎಲ್ಲರೂ ಜನರು ಇದ್ದಾಗ ಬರೋದಿಲ್ಲ, ಎಲ್ಲ ಖಾಲಿ ಇದ್ದಾಗ, ಯಾರೂ ಇರಬಾರ್ದು ಗುಡಿಯಲ್ಲಿ, ಒಬ್ಬನೇ ಕೂತ್ಕೊಂಡ್ಬಿಟ್ಟು ಹಿಂಗೆ ಕಣ್ಣು ಮುಚ್ಕೊಂಬಿಟ್ಟು ಧ್ಯಾನ ಮಾಡ್ಕೊಂಡು ಕೂತಿರ್ತಾರೆ. ಆದರೆ ಭಕ್ತಿ ಅನ್ನುವಂಥದ್ದು ನಿಷ್ಕ್ರಿಯವಾದದ್ದಲ್ಲ. ಇಲ್ಲಿ ಭಗವಂತ ಹೇಳ್ತಾರಂತೂ, ಭಕ್ತಿ ಅನ್ನುವಂಥದ್ದು ಸದಾ ಕಾರ್ಯಗತವಾಗಿರುವಂಥದ್ದು, ಉತ್ಸಾಹದಿಂದ, ಸಂತೋಷದಿಂದ, ಪ್ರೀತಿಯಿಂದ ಮಾಡುವಂತಹ ಕೆಲಸಗಳು. ಭಕ್ತಿಯಲ್ಲಿ ಕೆಲಸ ಮಾಡದೆ ಯಾರು ಇರೋದಿಲ್ಲ. ಆಗ ಇಲ್ಲಿ ಉದಾಹರಣೆಗೆ ತೊಗೊಂಡು ಕೂಡ ಮಂದಿರ ಬೆಳಗ್ಗೆ 4:00 ಓಪನ್ ಆಗುತ್ತೆ, ದರ್ಶನ ಶುರು, ಮಂಗಳಾರತಿ ಶುರು ಆಗುತ್ತೆ. 4:00 ಮಂಗಳಾರತಿ ಮಾಡಬೇಕು ಅಂತ ಹೇಳಿದ್ರೆ 3 ಗಂಟೆಗೆ ಎಲ್ಲ ಜನ ಎದ್ದಿರ್ತಾರೆ. ಭಕ್ತಗಳು ಎದ್ದು ವಿಗ್ರಹಕ್ಕೆ ಅಲಂಕಾರ ಮಾಡಿ, ಮಂದಿರ ಶುಚೀಕರಣ ಮಾಡಿ, ಮಂತ್ರಗಳು ಪಠಿಸ್ಕೊಂಡು ಆರತಿ ಆದಮೇಲೆ ಕೀರ್ತನೆ, ಭಜನೆ ಮಾಡ್ತಾ ನೃತ್ಯ ಮಾಡ್ತಾ ಭಜನೆ ಮಾಡ್ತಾ ಭಗವಂತನ ಕೀರ್ತನೆ ಮಾಡ್ತಾ, ಅದಾದ ನಂತರ ಜಪ ಮಾಡ್ತಾರೆ, ಅದಾದ ನಂತರ ಪ್ರವಚನ ಆಗುತ್ತೆ. ಅನಂತರ ಬಂದಿರುವಂಥ ಭಕ್ತಾದಿಗಳಿಗೆ ಅಡುಗೆ ಮಾಡ್ತಾರೆ. ಯಾರು ಮಾಡ್ತಾರೆ? ಭಕ್ತಾದಿಗಳೇ ಸೇರಿ, ಸ್ವಲ್ಪ ಜನ ಭಕ್ತಾದಿಗಳು ಮುಂಚಿತವಾಗಿ ಬಂದು ಅಡುಗೆ ಮಾಡ್ತಾರೆ, ಬೇರೆಯವ್ರಿಗೆ ಪ್ರಸಾದ ಸಿಗುತ್ತೆ. ಸೊ ಹೀಗೆ ಈ ಭಕ್ತಿ ಅನ್ನುವಂಥದ್ದು ಸತತವಾಗಿ ಕೆಲಸವನ್ನು ಮಾಡುವಂಥದ್ದು. ಯಾರಿಗೋಸ್ಕರ? ಭಗವಂತನ ಸಂತೋಷಕ್ಕೋಸ್ಕರ. ಯಾಕೆ ಭಕ್ತಾದಿಗಳು ಬಂದು ಇದೆಲ್ಲ ಮಾಡ್ತಾ ಇದ್ದಾರೆ? ಭಗವಂತ ಇದರಿಂದ ಪ್ರೀತನಾಗ್ತಾನೆ. ನಾವು ಈ ರೀತಿ ತಪಸ್ಸೆ ಮಾಡೋದ್ರಿಂದ ಭಗವಂತ ಸಂತುಷ್ಟನಾಗ್ತಾನೆ, ಭಗವಂತನ ಜೊತೆ ನಮಗೆ ಸಂಬಂಧ ಸಿಗುತ್ತೆ ಅನ್ನುವಂತಹ ಭಾವನೆಯಿಂದ ಭಕ್ತಾದಿಗಳು ಮಾಡ್ತಾರೆ. ನಮಗೇನೋ ಇಲ್ಲಿ ಜನ ನಾವು ಮಾಡಿದ್ರೆ ನಮ್ಮನ್ನು ಕೊಂಡಾಡ್ತಾರೆ, ಓ ಇವನು ದೊಡ್ಡ ಭಕ್ತನಾಗ್ಬಿಟ್ಟಿದ್ದಾನೆ, ಅಥವಾ ಇಂತಹ ಆಸೆಗಳಿಂದ ಮಾಡಿದ್ರೆ ನಿಮಗೆ ಪೂರ್ಣವಾದಂಥ ಫಲ ಅಂದು ಸಿಗೋದಿಲ್ಲ. ಅನೇಕ ಜನರು ಬರ್ತಾರೆ, ಗುಡಿಗೆ ಹೋಗೋ ಉದ್ದೇಶ ಏನೋ ಇನ್ನು ಸಾಧು ಅಂದ್ಕೋತಾರೆ, ಜನ ಒಳ್ಳೆಯ ವ್ಯಕ್ತಿ ಅಂತ ಅಂದ್ಕೋತಾರೆ, ಅಥವಾ ಏನೋ ಆಸೆಗಳಿಂದ ಬರೋದ್ರಿಂದನೂ ಕೂಡ ನಮಗೆ ಇಲ್ಲಿ ಹೋದರೆ ಏನೋ ಸಿಗುತ್ತೆ, ಭಗವಂತನ ಕೃಪೆ ಮಾಡಿ ನಮ್ಗೆ ಜಾಸ್ತಿ ಹಣ ಕೊಡ್ಬೋದು, ವ್ಯಾಪಾರ ಬೆಳಿಬೋದು, ಆಗ್ಬೋದು. ಆದರೆ ಉದ್ದೇಶ ಅದಲ್ಲ. ಮಂದಿರಕ್ಕೆ ಬರುವಂಥ ಉದ್ದೇಶ ಭಕ್ತರ ಸಂಘದಲ್ಲಿ ಭಗವಂತನ ಸೇವೆ ನಿರತರಾಗಿರಬೇಕು, ಇದು ಉದ್ದೇಶ. ಆದ್ದರಿಂದ ಈ ಮಂದಿರಕ್ಕೆ ಬರುವಂಥವರು ಅವರು ಕೇವಲ ಸೋಂಬೇರಿಗಳಲ್ಲ, ಅಥವಾ ಭೌತಿಕ ಜಗತ್ತಿನಲ್ಲಿ ಅಶಾಸಕ್ತರು ಅಂತ ಅಲ್ಲ,
ಉದಾಹರಣೆಗೆ ಶಿಲ ಪ್ರಭುಪಾದರು, ಇಸ್ಕಾನ್ ಸಂಸ್ಥೆ ಸಂಸ್ಥಾಪಕ ಆಚಾರ್ಯರು, ಅವರ ಗುರುಗಳು ಶಿಲ ಭಕ್ತಿನಾಥ ಠಾಕೂರರು, ಅವರು ತುಂಬ ಮೇಧಾವಿಗಳು. ಅವರಿಗೆ ಪದವಿಗಳೇ ಕೊಟ್ಟಿದ್ದು, ಭಕ್ತಿ ವೇದಾಂತ, ಭಕ್ತಿ ಸಿದ್ಧಾಂತ. ಅಂದರೆ ಎಷ್ಟು ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದರು ಅಂತ ಹೇಳಿದ್ರೆ ಎಲ್ಲ ಅರ್ಥಬಿಟ್ಟಿದ್ರು, ಕುಡಿದು ಬಿಟ್ಟಿದ್ರು ಎಲ್ಲ ಶಾಸ್ತ್ರಗಳನ್ನ ಓದಿ. ಅದಕ್ಕಂಥ ಪದವಿಗಳು. ಬ್ರಿಟಿಷರು ಕೂಡ ಅವ್ರಿಗೆ ಗೌರವಿಸ್ತಾ ಇದ್ರು. ಆದರೆ ಅದಿದ್ದರೂ ಕೂಡ ಅವರು ಭಗವಂತನ ಸೇವೆ ಅನ್ನೋದು ಮಾಡ್ತಾಯಿದ್ರು. ಹಾಗೂ ಈ ಭಕ್ತಿ ಪ್ರಚಾರ ಮಾಡಲಿಕ್ಕೋಸ್ಕರ ಜೀವನವನ್ನೇ ಮುಡುಪಾಗಿಟ್ರು. ಏಕೆಂತ ಹೇಳಿದ್ರೆ ಅವರು ತಿಳಿದಿದ್ದಾರೆ, ಈ ಭಕ್ತಿ ಅನ್ನುವಂಥದ್ರಿಂದ ಮಾತ್ರ ಜನರು ಕಷ್ಟದಿಂದ ಮುಕ್ತರಾಗಲಿಕ್ಕೆ ಸಾಧ್ಯ. ಎಲ್ಲ ಜನರು ಪ್ರಯತ್ನ ಮಾಡ್ತಾ ಇರುವಂಥದ್ದು ಸುಖ ಶಾಂತಿ ಸಮೃದ್ಧಿಗೋಸ್ಕರ. ಅದೇ ಸುಖ ಶಾಂತಿ ಸಮೃದ್ಧಿ ಕೇವಲ ಹಣ ಸಂಪಾದನೆ ಮಾಡೋದರಿಂದ ಅಥವಾ ಅನೇಕ ಜನರು ಬಂಧು ಮಿತ್ರರಾಗೋದ್ರಿಂದ ಸಿಗೋದಿಲ್ಲ. ಸುಖ ಶಾಂತಿ ಸಮೃದ್ಧಿ ಸಿಗುವಂಥದ್ದು ಯಾವಾಗ ನಮ್ಮ ಸಂಬಂಧ ಭಗವಂತನ ಜೊತೆ ಬರುತ್ತೆ. ಆ ಸಂಬಂಧ ಇಲ್ಲಿ ತನಕ ಆಗೋದಿಲ್ಲ. ಈ ಎಲ್ಲ ಅನ್ಯ ಸಂಬಂಧಗಳು ಕೇವಲ ದುಃಖಕ್ಕೆ ಕಾರಣವಾಗುತ್ತೆ. ಆದ ಕಾರಣ ಇಲ್ಲಿ ಯಾವತ್ತೂ ಕೂಡ ನಾವು ಒಬ್ಬಂಟಿಯಾಗಿ ಅಭ್ಯಾಸ ಮಾಡಲಿಕ್ಕೆ, ತಪಸ್ಸೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬಾರ್ದು. ಯಾವತ್ತೂ ಕೂಡ ನಾವು ಭಕ್ತರ ಸಂಘದಲ್ಲಿ ಭಕ್ತಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಕೆಲವೊಮ್ಮೆ ಏನಾಗುತ್ತೆ, ಅನೇಕ ಯೋಗಿಗಳು ಒಬ್ಬಂಟಿಯಾಗಿ ತಪಸ್ಸೆ ಮಾಡಬೇಕು ಅಂತ ಹೋಗ್ತಾರೆ, ಏನೋ ಸಂಸಾರದಲ್ಲಿ ಬೇಜಾರಾಗ್ಬಿಟ್ಟು ಹೋಗೋಣ ಅಂತ. ಕ್ರಮೇಣವಾಗಿ ಏನಾಗುತ್ತೆ, ಮನಸ್ಸು ತಿರ್ಗಾ ಮತ್ತೆ ಪುನಃ ಭೌತಿಕ ವಿಷಯಗಳಲ್ಲಿ ತೊಡಗುತ್ತೆ. ಹೇಗೆ ವಿಶ್ವಾಮಿತ್ರ ಮುನಿಗಳು ಅನೇಕ ಬಾರಿ ಉದಾಹರಣೆ ಕೊಡ್ತಾರೆ. ವಿಶ್ವಾಮಿತ್ರ ಮುನಿ ಅವರಿಗೆ ಒಂದು ರೀತಿ ಅವರು ರಾಜರಾಗಿದ್ದರು ಮೊದಲು. ಆದರೆ ನೋಡ್ತಾರೆ ವಶಿಷ್ಠ ಮುನಿಗಳು ಅವರಿಗೆ ಶಕ್ತಿ ತುಂಬ ಜಾಸ್ತಿ. ಈ ರಾಜನ ಶಕ್ತಿಗಿಂತ ಬ್ರಾಹ್ಮಣನ ಶಕ್ತಿ ಜಾಸ್ತಿ ಇತ್ತು. ಅವ್ರ ಹತ್ರ ಸುರಭಿ ಅನ್ನೋಂಥ ಗೋವಿತ್ತು. ಆ ಗೋವು ಹತ್ರ ಹೋಗಿ ಏನು ಕೇಳಿದ್ರು ಕೂಡ ಅದು ಕೊಡ್ತಾ ಇತ್ತದು. ವಿಶ್ವಾಮಿತ್ರಗೆ ಅನಿಸು, ನನಗೂ ಹಂಗೆ ರೀತಿ ಶಕ್ತಿಶಾಲಿ ಆಗಬೇಕು ಅಂಥೇಳಿ ರಾಜ್ಯತ್ಯಾಗ ಮಾಡಿ ತಪಸ್ಯಾಗಿ ಕೂತ್ಕೋತಾನೆ. ತಪಸ್ಯ ಮಾಡ್ತಾ ಒಬ್ಬಂಟಿಯಾಗಿ ತಪಸ್ಯ ಮಾಡ್ತಾ ಇದ್ದಾಗ ಇಂದ್ರ ಒಂದು ಅಪ್ಸರೆಯನ್ನು ಕಳಿಸ್ತಾನೆ. ಅದೇ ಅಪ್ಸರೆ ಬಂದು ಎಷ್ಟೋ ವರ್ಷಗಳಾಗೋಗಿದೆ, ತಪಸ್ಯ ಮಾಡ್ತಾ ಇದ್ದಾನೆ. ಅದೇ ಯಾವಾಗ ಅಪ್ಸರೆಯ ಸ್ವರ ಕೇಳುತ್ತೆ, ಎಲ್ಲ ದೂರದಲ್ಲಿ ಕೂತ್ಕೊಂಡು ಹಾಡ್ತಾಳೆ ಅವಳು. ಅಪ್ಸರೆ ಬಂದು ಅವಳ ಕಾಲ್ಗೆಜ್ಜೆ ಶಬ್ದಗಳು ಮಾಡ್ತಾಳೆ. ಕೇಳ್ತಾ ಇದ್ದಾಗೆ ಅವನ ಮನಸ್ಸು ಭ್ರಮಿತ ಆಯಿತು. ಯಾರೋ ಸುಂದರವಾದ ಸ್ತ್ರೀ ನನ್ನ ಕಡೆ ಆಕರ್ಷಿತವಾಗ್ತಾ ಇದ್ದಾಳೆ ಅಂಥೇಳಿ ಇವನಿಗೂ ಆಸೆ ಬಂತು. ಮತ್ತು ಅವನೇನು ಮಾಡ್ತಾ ಇದ್ದಾನೆ, ಏಕಾಸುರು ಕೂತಿದ್ದೀನಿ ಅಂತ ಮರ್ತು ಹೋಗ್ಬಿಟ್ಟು ನನ್ನ ಹತ್ರ ಯಾರೋ ಬರ್ತಾ ಇದ್ದಾರಲ್ಲ ಅಂಥೇಳಿ ಅವನು ಅವ್ರ ಹತ್ರ ಹೋದ. ತಪಸ್ಯ ಅನ್ನೋದು ಹೋಯಿತು. ಹೀಗೆ 2-3 ಬಾರಿ ಆಗುತ್ತೆ. ಒಂದ್ಸಲ ಆಕರ್ಷಿತನಾಗ್ತಾನೆ, 2 ಸಲ ಕ್ರೋಧ ಬರುತ್ತೆ. ಅನಂತರ ಅವನಿಗೆ ಬಾರಿಗೆ ಆದಮೇಲೆ ಮತ್ತೆ ಅವನು ಇದೆಲ್ಲ ಮಾಯೆಯ ಪ್ರಭಾವ ಅಂತ ಹೇಳಿ, ಆಯಿತು ಭಗವಂತ ನಿನ್ನ ತೃಪ್ತಿಗೋಸ್ಕರ ನಾನು ಮಾಡ್ತೀನಿ ಅಂತ ಹೇಳಿ ತಪಸ್ಯಾಗಿ ಕೂರ್ತಾನೆ. ಆಗ ಅವನಿಗೆ ಭಗವಂತನ ಪ್ರಾಪ್ತಿ ಆಗುತ್ತೆ. ಅದರಿಂದ ಭಕ್ತಿ, ಭಗವದ್ಗೀತೆಯಲ್ಲಿ ಹೇಳ್ತಾನೆ 4 ಥರದ ಜನನ ಹತ್ರ ಬರ್ತಾರೆ ಅಂತ. ಆರ್ಥೋ ಅರ್ಥಾರ್ಥಿ ಜಿಜ್ಞಾಸೋ ಜ್ಞಾನಿ. ಆರ್ಥೋ ಕಷ್ಟಗಳಿದೆ ಜೀವನದಲ್ಲಿ, ಇನ್ನೇನೋ ತೊಂದರೆಗಳ ಅನುಭವಿಸಿ ನೊಂದಿದ್ದಾನೆ. ಅದಕ್ಕೆ ಎಲ್ಲಿ ಹುಡುಕಿದ್ರೂ ಕೂಡ ಪರಿಹಾರ ಸಿಗ್ತಾ ಇಲ್ಲ. ಕೊನೆಯಲ್ಲಿ ಭಗವಂತ ಬರ್ತಾನೆ, ಭಗವಂತ ಇನ್ನೇನೋ ಈ ಥರ ಕಷ್ಟಗಳಿದೆ, ದಯವಿಟ್ಟು ಅದನ್ನು ಪಾರು ಮಾಡು. ಆರ್ಥೋ ಅರ್ಥಾರ್ಥಿ, ನನಗೇನೋ ಬೇಕು, ಆಸೆಗಳಿದೆ, ಹಂಗೆ ಮನೆ ಬೇಕು ಅಥವಾ ಇನ್ನೇನೋ ಗಾಡಿ ಬೇಕು ಅಥವಾ ಇನ್ನೇನೋ ಆಗಬೇಕು, ಮದುವೆ ಬೇಕು, ಮಕ್ಕಳಾಗಬೇಕು, ಹಣ ಬೇಕು, ಇಂಥ ಆಸೆಗಳಿಂದ ಬರ್ತಾರೆ. ಜಿಜ್ಞಾಸೋ, ಕೆಲವರಿಗೆ ಕುತೂಹಲ ಇರುತ್ತೆ, ಇದು ಯಾರು ಎಲ್ಲ ಗುಡಿಗೆ ಹೋಗ್ತಾರಲ್ಲ, ಏನೋ ಇದೆಯಾ ಇಲ್ಲಿ, ಯಾರಿದು ಏನಿದು ತಿಳ್ಕೊಳ್ಳೋಣ ಅಂತ ಬರ್ತಾರೆ. 4ನೇವನು ಜ್ಞಾನಿ ಅಥವಾ ಭಕ್ತ. ಯಾರು ಎಲ್ಲವನ್ನು ತಿಳಿದು ಭಗವಂತ ನಿನ್ನ ಸೇವೆ ಮಾಡೋಕ್ಕೋಸ್ಕರ ನಾನು ಬರ್ತೀನಿ ಅಂತ ಬರ್ತಾರೆ. ಸೊ 4 ಥರದ ಜನ ಬರ್ತಾರೆ ಗುಡಿಗೆ. ಸೊ ಭಗವಂತ ಹೇಳ್ತಾನೆ, ಈ 4 ಬಂದರೂ ಕೂಡ ನಾನು ಸ್ವಾಗತ ಮಾಡಿದೆ, ನನಗೆ ಇಷ್ಟನೇ ಎಲ್ಲರೂ ಬರಲಿ. ಆದರೆ ಈ 4ರಲ್ಲಿ ನನಗೆ ತುಂಬ ಇಷ್ಟ ಯಾರು, ನನಗೆ ಯಾರು ಇಷ್ಟ ಆಗ್ತಾರೆ ಈ 4 ಜನರಲ್ಲಿ? ಯಾರು ಸೇವೆ ಮಾಡೋಕ್ಕೆ ಬರ್ತಾರಲ್ಲ ಭಗವಂತನಿಗೆ ಅದಿಷ್ಟು. ಯಾವ ರೀತಿ ಮಕ್ಕಳು ನಿಮ್ಮ ಹತ್ರ ಬರ್ತಾರೆ, ತಂದೆ ತಾಯಿ ಹತ್ರ ಬರ್ತಾರೆ, ಯಾಕೋಸ್ಕರ? ಯಾಕಂದರೆ ತಂದೆ ತಾಯಿನೇ ಎಲ್ಲ ಕೊಡುವಂಥದ್ದು. ಅವ್ರಿಗೇನು ಊಟ ಬೇಕಾ, ಬಟ್ಟೆ ಬೇಕಾ, ಆಟದ ಸಾಮಾನು ಬೇಕಾ, ಕೊಡೋರು ಯಾರು? ತಂದೆ ತಾಯಿ. ಆದರೆ ಮಕ್ಕಳು ಕೇವಲ ಅದಕ್ಕೋಸ್ಕರ ಪ್ರೀತಿ ಮಾಡಿದ್ರೆ, ನನ್ನ ತಂದೆ ಇವತ್ತು ಬಟ್ಟೆ ಕೊಡ್ದ, ಅದಕ್ಕೆ ನಂಗೆ ಇಷ್ಟ, ಮರುದಿನ ಬಟ್ಟೆ ಕೊಡಿಸ್ಲಿಲ್ಲ, ನಾನು ಮಾತಾಡ್ಸೋಲ್ಲ ನಿನ್ನ ಜೊತೆ, ನಿನ್ನ ಬಟ್ಟೆ ಕೊಡಿಸಿದ್ರೆ ಮಾತ್ರ ಮಾತಾಡ್ಸೋದು, ನಂಗೆ ಗಾಡಿ ಕೊಡಿಸಿದ್ರೆ ಮಾತ್ರ ಮಾತಾಡೋದು, ಮೊಬೈಲ್ ಕೊಟ್ಟರೆ ಮಾತ್ರ ಮಾತಾಡ್ಸು ಅಂತ ಹೇಳಿದ್ರೆ ತಂದೆ ತಾಯಿಗೆ ಇಷ್ಟ ಆಗುತ್ತಾ? ಆಗುತ್ತಾ? ಏನು ಅಪೇಕ್ಷೆ ಪಡ್ತೀರಾ ಮಕ್ಕಳಿಂದ? ನನ್ನ ಹತ್ರ ಏನು ಇದೆಯೋ ಇಲ್ವೋ, ಕೊಡ್ತೀನೋ ಕೊಡಲ್ವೋ, ಆದರೂ ಕೂಡ
ಮಕ್ಕಳನ್ನು ಪ್ರೀತಿಸಬೇಕು ಅಂತ ಅಪೇಕ್ಷೆ ಇರುತ್ತೆ. ಹಾಗೆ ಭಗವಂತನದು ಅಷ್ಟೇ. ನಮ್ಮೆಲ್ಲರಿಗೂ ಕಾರಣಕರ್ತ ಅವನೇ. ಭಗವಂತನಿಂದನೇ ನಾವೆಲ್ಲ ಉತ್ಪನ್ನ ಆಗಿರುವಂಥದ್ದು. ಭಗವಂತ ಏನು ಅಪೇಕ್ಷೆ ಪಡ್ತಾನೆ, ನಾವು ಬಂದು ಭಗವಂತನ ಪ್ರೀತಿಸಬೇಕು, ಭಗವಂತನ ಧ್ಯಾನ ಮಾಡಬೇಕು, ಭಗವಂತನಿಗೆ ನೀನು ಬೇಕು ಅಂತ ಕೇಳಬೇಕು ಅನ್ನೋದು ಭಗವಂತ ಅಪೇಕ್ಷೆ ಪಡ್ತಾನೆ. ನಾವು ಇವಾಗ ಬಂದವ್ರು ಕೇಳಲ್ಲ, ನಂಗೆ ಅದು ಕೊಡು ಇದು ಕೊಡು ಅಂತ ಕೇಳ್ತೀವಿ. ಅರೆ ಭಗವಂತನಿಗೆ ಅದು ಇಷ್ಟ ಆಗೋದಿಲ್ಲ. ಭಗವಂತ ಕೊಡೋ ಶಕ್ತಿ ಇದೆ, ಅದು ಅವ್ನಿಗೇನು ಇಷ್ಟ ಆಗುತ್ತೆ, ಎಲ್ಲಾದರೂ ಒಂದು ಕಡೆ ಅವನು ನನಗೆ ನೀನೂ ಬೇಕು ಅಂತ ಕೇಳ್ತೀಯ ಅಂತ ಭಗವಂತ ಕಾಯ್ತಾ ಇರ್ತಾನೆ ಅಂತ. ಸೊ ಅದರಿಂದ ಭಕ್ತಿ ಅನ್ನುವಂಥದ್ದು ತುಂಬ ಶ್ರೇಷ್ಠವಾದಂತಹ ಚಿಂತನೆ, ಉತ್ತಮವಾದಂತಹ ಚಿಂತನೆ. ಈ ಚಿಂತನೆ ನಮಗೂ ಸಂತೋಷ ಕೊಡುತ್ತೆ, ಭಗವಂತನಿಗೂ ಕೂಡ ಸಂತೋಷ ಕೊಡುತ್ತೆ. ಸೊ ಮುಂದೆ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ, ಹೇಳಿ ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನೋ ಶ್ರೇಯಂ ಅಪನೋಪ್ನಯಂ. ನಿನ್ನ ಸಂದಿಗ್ಧರಾದ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹವು ಕವಿಯುತ್ತಿದೆ. ಆದುದರಿಂದ ದಯವಿಟ್ಟು ನನಗೆ ಅತ್ಯಂತ ಶ್ರೇಯಸ್ಕರವಾದ ಮಾರ್ಗವನ್ನು ನಿಶ್ಚಯವಾಗಿ ತಿಳಿಸು. ಸೊ ಇದು ಅರ್ಜುನ ಪ್ರಶ್ನೆ ಆಗಿತ್ತು. ಈಗ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ 3ನೇ ಶ್ಲೋಕದಲ್ಲಿ. ಶ್ರೀ ಭಗವಾನ್ ಉವಾಚ ಲೋಕೇಸ್ಮಿನ್ ದ್ವಿವಿಧ ಅನಿಷ್ಟ ಪುರಾ ಪ್ರೋಕ್ತ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪಾಪರಹಿತನಾದ ಅರ್ಜುನನೇ, ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು 2 ಬಗೆಯ ಮನುಷ್ಯರು ಪ್ರಯತ್ನಿಸುತ್ತಾರೆ ಎಂದು ಆಗಲೇ ಹೇಳಿದ್ದೇನೆ. ಕೆಲವರು ಅದನ್ನು ಅನುಭವಗಮ್ಯವಾದ ತತ್ವಜ್ಞಾನದ ಊಹೆಯ ಮೂಲಕ ಸಾಧಿಸುವ ಪ್ರವೃತ್ತಿ ಅವರಾಗಿರುತ್ತಾರೆ. ಕೆಲವರು ಭಕ್ತಿ ಸೇವೆಯ ಮೂಲಕ ಸಾಧಿಸುವ ಪ್ರವೃತ್ತಿ ಅವರಾಗಿರುತ್ತಾರೆ. ಸೊ ಈಗ ಇಲ್ಲಿ ಮುಂದೆ ಭಗವಂತ ಹೇಳ್ತಾ ಇದ್ದಾನೆ, ಸೊ ನನ್ನ ಹತ್ರ ಬರೋವಂಥರಲ್ಲಿ 2 ರೀತಿಯ ಜನ ಇದ್ದಾರೆ. ಕೆಲವರು ಅನುಭವದಿಂದ ಅನುಭವಿಸಿ ತತ್ವಜ್ಞಾನದಿಂದ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಎರಡನೇವರು ಭಕ್ತಿ ಯೋಗವನ್ನು ಸ್ವೀಕಾರ ಮಾಡ್ತಾ ಭಗವಂತ ನೀನೇ ಎಲ್ಲ ಎಂದು ತಿಳಿದು ಅವರು ಸೇವೆಯಲ್ಲಿ ತೊಡಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅದರಿಂದ ಧರ್ಮ ಅನ್ನುವಂಥದ್ದು ಇದಕ್ಕೆ ಶಾಸ್ತ್ರಗಳ ಆಧಾರ ಇರಬೇಕು. ನಾವು ಯಾವುದೋ ಒಂದು ಮಾರ್ಗ ನಿಯಮಗಳನ್ನು ಪಾಲನೆ ಮಾಡಬೇಕಾದ್ರೆ ಶಾಸ್ತ್ರಗಳ ಆಧಾರವಿಲ್ಲದೆ ನಾವು ಏನನ್ನು ಪಾಲನೆ ಮಾಡಲಿಕ್ಕೆ ಹೋಗಬಾರ್ದು. ಶಾಸ್ತ್ರಗಳಿಲ್ಲದ ಒಂದು ಧರ್ಮ, ಇದಕ್ಕೇನು ಹೇಳ್ತೀವಿ, ಇದು ಕೇವಲ ಭಾವುಕವಾದಂಥದ್ದು. ರಿಲಿಜಿಯನ್ ವಿತೌಟ್ ಫಿಲಾಸಫಿ ಈಸ್ ಬ್ಲೈಂಡ್, ಎಮೋಷ್ನಲ್ ಫೆನೆಟಿಸಮ್. ಈಗ ಟೆರರಿಸ್ಟ್ಗಳು ಕೂಡ ಅವರು ಧರ್ಮ ಹೇಳ್ತಾರೆ ಅಲ್ಲ, ಅವ್ರ ಧರ್ಮ ಏನು, ನಾವು ಇಷ್ಟು ಜನ ಸಾಯಿಸಿದ್ರೆ ಭಗವಂತ ಇಷ್ಟವಾಗುತ್ತೆ, ಭಗವಂತನ ಲೋಕ ನಮಗೆ ಸಿಗುತ್ತೆ. ಟೆರರಿಸ್ಟ್ಗಳು ಅಷ್ಟು, ಅದಕ್ಕೋಸ್ಕರ ಎಲ್ಲಿ ಬೇಕೋ ಅವರು ಇದನ್ನೇ ಹೇಳಿ ಹೇಳಿ ಜನರನ್ನ ಬಾಂಬ್ಗಳಾಗಿ ಟೆರರಿಸ್ಟ್ಗಳಾಗಿ ಮಾಡ್ತಾರಂತ. ಅದಕ್ಕೇನು ಶಾಸ್ತ್ರಗಳ ಆಧಾರ ಇಲ್ಲ, ತಮ್ಮ ಒಂದು ಊಹಾತ್ಮಿಕ ಚಿಂತನೆಗಳಿಂದ ಮಾಡ್ತಾರೆ. ಅದರಿಂದ ಇಂತಹ ಒಂದು ಧರ್ಮ ಎಲ್ಲಿ ಶಾಸ್ತ್ರದ ಆಧಾರ ಇಲ್ಲ, ಇದು ತುಂಬ ಸಮಾಜಕ್ಕೆ ವಿರುದ್ಧವಾದಂತಹ ಒಂದು ಚಿಂತನೆ. ಅದೇ ರೀತಿ ಇನ್ನೊಂದು ಕಡೆ ಶಾಸ್ತ್ರ ಇದೆ, ಆದರೆ ಅದಕ್ಕೆ ಧರ್ಮ ಅನ್ನೋದು ಇಲ್ಲ, ಅದು ಕೂಡ ಇದು ಕೇವಲ ಊಹಾತ್ಮಿಕ ಚಿಂತನೆ. ನಾವು ಏನೋ ಒಂದು ಶಾಸ್ತ್ರ ಓದಬೇಕಂದ್ರೆ ಗುರಿ ಇರಬೇಕು. ಏನಕ್ಕೋಸ್ಕರ ಪದ್ಧತಿ ಮಾಡ್ತಾಯಿದ್ದೀವಿ, ಏನಕ್ಕೋಸ್ಕರ ಆಚಾರಗಳು ಮಾಡ್ತಾಯಿದ್ದೀವಿ, ನಿಯಮಗಳು ಮಾಡ್ತಾಯಿದ್ದೀವಿ, ಇದಕ್ಕೋಸ್ಕರ ಒಂದು ಲಕ್ಷ್ಯ ಇರಬೇಕು. ಸುಮ್ಮನೆ ಮಾಡಬೇಕು ಯಾಕೆ ಅಂತ ಕೇಳಬಾರ್ದು. ಈಗ ನಾವು ತಂದೆ ತಾಯಿನೆಲ್ಲ ಹೋಗಿ ಕೇಳಿದ್ರೆ
ಯಾಕೆ ಇದು ಪೂಜೆ ಮಾಡ್ತೀವಿ, ಯಾಕೆ ವ್ರತ ಮಾಡ್ತೀವಿ, ಇದನ್ನು ಏನು ಸಿಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಹೇಳೋಕ್ಕೆ ಗೊತ್ತಿಲ್ಲ. ಅದು ಇಲ್ಲ, ನಂಗೆ ನಮ್ಮ ತಾತ ಹೇಳಿದ್ರು, ನಮ್ಮಪ್ಪ ಹೇಳಿದ್ರು, ನೀನು ಮಾಡು. ಆವಾಗ ಮಕ್ಕಳು ಏನು ಮಾಡ್ತಾರೆ, ಈಗಿನ ಮಕ್ಕಳು ನಿಮಗೆ ಗೊತ್ತಿಲ್ಲ, ಏನು ಮಾಡ್ತಾಯಿದ್ದೀವಿ ಗೊತ್ತಿಲ್ಲ, ಸುಮ್ಮನೆ ಮಾಡು ಅಂತೀಯ, ಅದಕ್ಕೆ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಅವರು ಅದನ್ನು ತಿರಸ್ಕಾರ ಮಾಡ್ತಾರೆ. ಸೊ ಅದರಿಂದ ನಾವು ಮಾಡುವಂತಹ ಆಚಾರ ವಿಚಾರಗಳಿಗೆ ಒಂದು ಅರ್ಥ ಅಂತ ಇರಬೇಕು, ಅದಕ್ಕೊಂದು ಲಕ್ಷ್ಯ ಇರಬೇಕು. ಸೊ ಅದರಿಂದ ಮತ್ತು ಏನೇ ಮಾಡೋದಿದ್ರೂ ಕೂಡ ಅದಕ್ಕೆ ಶಾಸ್ತ್ರಗಳ ಆಧಾರ ಇರಬೇಕು. ಶಾಸ್ತ್ರ ಆಧಾರ ಇಲ್ಲದೆ ಏನು ಮಾಡಲಿಕ್ಕೆ ಹೋಗಬಾರ್ದು. ಸೊ ಜೀವನದಲ್ಲಿ ಪರಿಪೂರ್ಣ ಸಿಗಬೇಕು ಅಂತ ಹೇಳಿದ್ರೆ 3 ವಿಷಯಗಳು: ಗುರು, ಸಾಧು, ಶಾಸ್ತ್ರ. ಅಧಿಕೃತವಾದ ಶಾಸ್ತ್ರ, ಭಗವದ್ಗೀತಾ, ಭಾಗವತ ಪುರಾಣ, ಚೈತನ್ಯ ಚರಿತಾಮೃತ ಗ್ರಂಥಗಳ ಆಧಾರ ಇರಬೇಕು. ಅದನ್ನು ಹೇಳ್ಕೊಡುವಂತಹ ಗುರು ಇರಬೇಕು. ಮತ್ತು ನಾವು ಜೊತೆಯಲ್ಲಿ ಅದನ್ನು ಪಾಲನೆ ಮಾಡಲಿಕ್ಕೆ ಭಕ್ತರ ಸಂಘ ಇರಬೇಕು. ಒಬ್ಬಂಟಿಯಾಗಿ ನಾನು ಮಾಡಲಿಕ್ಕೆ ಆಗೋದಿಲ್ಲ. ಒಬ್ಬಂಟಿಯಾಗಿ ಮಾಡಲಿಕ್ಕೆ ಹೋದರೆ ನಾವು ಹೇಗೆ ವಿಶ್ವಾಮಿತ್ರನ ಉದಾಹರಣೆ ತೊಗೋತೀವಿ, ಆ ರೀತಿ ನಾವು ಬೀಳ್ತೀವಿ. ಅಥವಾ ಕೇವಲ ಪ್ರತಿಷ್ಠೆಗೋಸ್ಕರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಆದರೂ ಕೂಡ ಕೆಳಗೆ ಬೀಳ್ತೀವಿ. ಒಂದು ಸಣ್ಣ ಕತೆ ಹೇಳ್ತಾರೆ. ಒಮ್ಮೆ ಹರಿದಾಸ್ ಠಾಕೂರ್ ಅಂತ ಒಬ್ಬ ಮಹಾನ್ ಭಕ್ತರಿದ್ದರು. ಅವ್ರು ಮೂಲತಃ ಮುಸ್ಲಿಂ ಪರಿವಾರದಲ್ಲಿ ಜನಿಸಿದಂಥವ್ರು. ಇವತ್ತಿನ ಬಾಂಗ್ಲಾದೇಶ ಏನಿದೆ, ಆಗ ಅದು ಬೆಂಗಾಲ್ ಪ್ರದೇಶ ಆಗಿತ್ತು. ಆದರೆ ಅವರು ಕ್ರಮೇಣವಾಗಿ ಅವರಿಗೆ ಹರೇ ಕೃಷ್ಣ ಮಹಾಮಂತ್ರದ ಮೇಲೆ ಆಸಕ್ತಿ ಬಂತು. ಅವರು ಪ್ರತಿ ದಿವಸ 3 ಲಕ್ಷ ಬಾರಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸ್ತಾಯಿದ್ರು. ಇದು ಜಪಿಸ್ತಾ ಇರೋದ್ರಿಂದ ಅವರ ಮನಸ್ಸು ಶುದ್ಧವಾಗಿತ್ತು. ಯಾವಾಗಲೂ ಭಗವಂತನ ಚಿಂತನೆ ಇರ್ತಾಯಿತ್ತು. ಭಕ್ತಿ ಕಾಣಿಸೋ ಒಂದು ರೀತಿ ದೇಹದಿಂದ ತೇಜಸ್ಸು ಬರ್ತಾಯಿತ್ತು. ಆಗ ಅವರು ಆ ಕಡೆಯಿಂದ ಭಾರತದ ಕಡೆ ಬರ್ತಾ ಹೋಗ್ತಾರೆ. ಭಾರತ ಕಡೆ ಬರ್ತಾ ಇದ್ದಾಗ ಯಾವಾಗ ಒಂದೇ ಭಾರತ ಇತ್ತು, ಆದರೆ ಊರಿಂದ ಈ ಕಡೆ ಬೆಂಗಾಲ್ ಪ್ರದೇಶದ ಕಡೆ ಬರ್ತಾಯಿದ್ರು, ನವದ್ವೀಪ, ಮಾಯಾಪುರ. ಆವಾಗ ಅಲ್ಲಿರೋ ಹಳ್ಳಿ ಜನ ಎಲ್ಲ ಹೋಗಿ ಅವ್ರ ಕಾಲು ಬೀಳ್ತಾಯಿದ್ರು. ಯಾರೋ ಮಹಾನ್ ಸಾಧುಗಳು ಬಂದರು, ಮಹಾನ್ ವ್ಯಕ್ತಿಗಳು ಬಂದರು ಅಂತ. ಕೆಲವರಿಗೆ ಇಷ್ಟ ಆಗ್ತಾಯಿತ್ತು ಸಾಧುಗಳು ಬಂದರೆ, ಇನ್ನು ಕೆಲವರಿಗೆ ತುಂಬ ಒಂದು ರೀತಿ ಅಸೂಯೆ ಬರ್ತಾಯಿತ್ತು. ನಾನು ಈ ಊರಿನ ಪಂಚಾಯತ್ ಅಥವಾ ನಾನು ಈ ಊರಿನ ಅಧಿಕಾರಿ, ನನಗಿಂತ ಜಾಸ್ತಿ ಈ ಯಾವುದೋ ಬೇರೆ ಜಾತಿಯಲ್ಲಿ ಹುಟ್ಟಿದವನಿಗೆ ಕೊಡ್ತಾ ಇದ್ದಾರಲ್ಲ ಅಂತ ಹೇಳಿ ಕೆಲವರಿಗೆ ಅಸೂಯೆ ಬರ್ತಾಯಿತ್ತು. ಇನ್ನು ಕೆಲವರಿಗೆ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ನೋಡ್ತಾಯಿದ್ರು. ಅವನು ಭಜನೆ ಮಾಡ್ತಾಯಿದ್ದ, ಆ ಭಜನೆಯಿಂದ ಅವನ ಮನಸ್ಸು ಒಂದು ರೀತಿ ಉದ್ವೇಗಗೊಂಡು ಅಂತ ಅಳು ಬರ್ತಾಯಿತ್ತು, ಕಣ್ಣಲ್ಲಿ ನೀರು ಹಾಕ್ತಾಯಿದ್ದ, ರೋಮಗಳು ನಿಲ್ತಾಯಿತ್ತು, ಉರುಳಾಡ್ತಾಯಿದ್ರು, ಕೃಷ್ಣ ಕೃಷ್ಣದಲ್ಲಿ ಉಳ್ತಾಯಿದ್ರು. ಆಗ ಜನ ನೋಡಿ ಅವ್ರಿಗೆ ನಮಸ್ಕಾರ ಮಾಡ್ತಾಯಿದ್ರು. ಕೆಲವರು ಅಂದ್ಕೊತಾಯಿದ್ರು, ನಾನು ಕೂಡ ಹಿಂಗೆ ಮಾಡಿ ನನಗೂ ಕೂಡ ಗೌರವ ಸಿಗುತ್ತೆ ಅಂಥೇಳಿ ಸುಮ್ಮನೆ ಅವರು ಕೂಡ ಹಂಗೆ ಉರುಳಾಡೋಕ್ಕೆ ಶುರು ಮಾಡ್ತಾಯಿದ್ರು. ಸೊ ಹೀಗೆಲ್ಲ ಮಾಡೋದ್ರಿಂದ ಜನರಿಗೆ ತಿಳಿಯುತ್ತೆ, ಜನರು ಅವ್ರನ್ನ ಎದ್ದು ಓಡಿಸ್ಬಿಡ್ತಾಯಿದ್ರು, ಹೊಡೆದು. ಸೊ ಅದರಿಂದ ಕೇವಲ ಹಣ ಸಂಪಾದನೆಗೋಸ್ಕರ ಅಥವಾ ಹೆಸರಿಗೋಸ್ಕರ ಭಕ್ತಿ ಅನ್ನೋದು ಆಚರಣೆ ಮಾಡಲಿಕ್ಕೆ ಹೋಗಬಾರ್ದು. ಅನೇಕರು ಟಿ ವಿಗಳಲ್ಲಿ ಪ್ರವಚನಗಳು ಕಾಣ್ತಾರೆ, ಅನೇಕ ಟಿ ವಿ ಚಾನಲ್ಗಳಿದ್ದು ಅವರು ಪ್ರವಚನ ಕೊಡ್ತಾ ಅಳಕ್ಕೆ ಶುರು ಮಾಡ್ತಾರೆ, ಈಗ ಉದ್ವೇಗಗೊಳ್ತಾರೆ. ಸೊ ಇದೆಲ್ಲ ಬಹಿರಂಗ ಜನರಿಗೆ ಆಕರ್ಷಣೆ ಮಾಡಲಿಕ್ಕೋಸ್ಕರ ಉಪಯೋಗ ಆಗುವಂಥ ಕೆಲವೊಂದು ಟ್ಯಾಕ್ಟಿಕ್ಸ್ಗಳು. ನಿಜವಾದ ಭಕ್ತನು ಅಂತಹ ಭಾವನೆಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಲಿಕ್ಕೆ ಹೋಗೋದಿಲ್ಲ. ನಿಜವಾದ ಭಕ್ತರು ಅವರು ಈ ಎಲ್ಲ ಭಾವನೆಗಳು ಒಳಗಿಟ್ಕೊಂಡು ಜನರಿಗೆ ಸರಿಯಾದ ಮಾರ್ಗವನ್ನು ಸೂಚಿಸ್ತಾರೆ. ಸೊ ಇಲ್ಲಿ ಭಗವಂತನು ಕೂಡ ಹೇಳ್ತಾ ಇದ್ದಾನೆ, ಈ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳಿದ್ರೆ ನಮಗೆ ಆ ಭಕ್ತಿ ಅನ್ನುವಂಥದ್ದು ತುಂಬ ವಿಶೇಷವಾದಂಥದ್ದು. ಭಕ್ತಿ ಅಂತೂ ಶರಣಾಗತಿ. ಸೊ ಯಾರು ಆ ಶರಣಾಗತಿ ಬೆಳೆಸ್ಕೊಂಡಿದ್ದಾರೆ, ಗುರು ಸಾಧು ಶಾಸ್ತ್ರ ಸಂಘದಲ್ಲಿದ್ದಾರೆ, ಅವರ ಜೀವನದಲ್ಲಿ ಏನೇ ಪರಿಸ್ಥಿತಿಗಳು ಬಂದರೂ ಕೂಡ ಅದನ್ನು ಜಯಿಸಿ ಮುನ್ನಡೀತಾರೆ ಮತ್ತು ಅವರು ದುಃಖಕ್ಕೆ ಒಳಗಾಗೋದಿಲ್ಲ. ಒಂದು ಸಣ್ಣ ಕತೆ ಹೇಳ್ತಾರೆ. ಒಬ್ಬ ದೊಡ್ಡ ಉದ್ಯಮಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತಾ ಇತ್ತು. ಜೊತೆಗೆ ಅವನು ಕೂಡ ದೊಡ್ಡ ಭಕ್ತನಾಗಿದ್ದ. ಒಂದು ದಿವಸ ಅವನು ಯಾವುದೋ ಒಂದು ಹಬ್ಬ ಬಂದಿರುತ್ತೆ, ಹಬ್ಬಕ್ಕೋಸ್ಕರ ಭಗವಂತ ದರ್ಶನ ಮಾಡ್ಕೋಬೇಕು ಅಂತೇಳಿ ಗುಡಿಗೆ ಹೋಗಿರ್ತಾನೆ. ಗುಡಿಗೆ ಹೋಗಿದ್ದಾಗ ಅಲ್ಲಿ ಎಲ್ಲ ದೊಡ್ಡ ಕ್ಯೂ ನಿಂತಿರುತ್ತೆ ದರ್ಶನಕ್ಕೋಸ್ಕರ, ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ. ಅವನು ನಿಂತ್ಕೊಂಡು ಕಾಯ್ತಾ ಇರ್ತಾನೆ. ಇದಕ್ಕಿದ್ದಾಗೆ ಅವನಿಗೆ ಫೋನ್ ಬರುತ್ತೆ, ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿದೆ ಅಂತ, ಕೋಟ್ಯಾಂತರ ರೂಪಾಯಿ ಸಾಮಾನುಗಳು ಸುಡ್ತಾ ಇದೆ. ತುರಂತವಾಗಿ ಓಡ್ತಾನೆ, ಅಲ್ಲಿಂದ ಕ್ಯೂವಿಂದ ಇದ್ದು ಓಡೋಗ್ತಾನೆ. ಓಡೋಗ್ಬಿಟ್ಟು ನೋಡ್ತಾನೆ, ಎಲ್ಲ ಫ್ಯಾಕ್ಟ್ರಿ ಎಲ್ಲ ಹೊತ್ತು ಉರಿತಾ ಇದೆ. ನೋಡ್ತಾನೆ, ಪ್ರಯತ್ನ ಮಾಡ್ಬೋದಾ, ಏನು ಪ್ರಯತ್ನ ಮಾಡಿದ್ರೂ ಕೂಡ ಅದು ತುಂಬಾ ಸುಟ್ಟೋಗ್ಬಿಟ್ಟಿತ್ತು.
ಆಯಿತು, ಭಗವಂತನ ಇಚ್ಛೆ, ಇಲ್ಲಂತೂ ಫ್ಯಾಕ್ಟ್ರಿ ಸುಡ್ತಾ ಇದೆ, ಆದರೆ ಆ ಕಡೆ ಭಗವಂತ ದರ್ಶನ ತಪ್ಪಬಾರ್ದು ಅಂಥೇಳಿ ಅವನು ಆಯಿತು ಅದೇನಿದೆ ಪ್ರಯತ್ನ ಮಾಡಿ ನಾನು ಗುಡಿಗೆ ಹೋಗ್ತೀನಿ ದರ್ಶನ ಮಾಡ್ಕೊಳ್ಳೋಕ್ಕೆ ಅಂಥೇಳಿ ಗುಡಿ ಕಡೆ ಹೋಗ್ತಾನೆ. ಬೇರೆ ಜನ ಎಲ್ಲ ಭಯಕ್ಕೆ ಶುರು ಮಾಡ್ತಾರೆ. ಏನಪ್ಪ ನಿನ್ನ ಫ್ಯಾಕ್ಟ್ರಿ ಉರಿತಾ ಇದೆ, ಫ್ಯಾಕ್ಟ್ರಿ ಉರಿದನ್ನು ಇಲ್ಲಿ ನಿಂತ್ಕೊಳ್ಳೋದು, ನೀನೇನು ಅಳೋದು ಬಿಟ್ಟು ನೀನಲ್ಲಿ ನಾನು ಗುಡಿ ಕಡೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆಯಲ್ಲ, ಹಿಂಗೇನು ಬುದ್ಧಿಗಿದ್ದಿ ಇದೆಯಾ ಅಂತ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ನಿಜವಾಗಿ ನನಗೆ ಇಲ್ಲಿ ತನಕ ಕೊಟ್ಟವನು ಯಾರು? ಆ ಭಗವಂತನೇ. ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಆಗಿದೆ, ಇಷ್ಟು ದೊಡ್ಡ ಕೋಟ್ಯಾಂತರ ರೂಪಾಯಿ ನನಗೆ ಸಂಪಾದನೆ ಬಂದಿದೆ ಅಂತ ಹೇಳಿದ್ರೆ ಅದು ಕೇವಲ ಭಗವಂತನ ಕೃಪೆ ಕೊಟ್ಟಿರೋ ಕಾರಣನೇ ಇಲ್ಲಿ ತನಕ ಬೆಳೆದಿತ್ತು. ಇವಾಗ ಭಗವಂತನಿಗೆ ಏನೋ ಇಚ್ಛೆ ಇದ್ದಾನೆ, ವಾಪಸ್ ತೊಗೋಬೇಕು ಅಂತಿದ್ದಾನೆ, ತಿರ್ಗಿ ಅವನ ಇಚ್ಛೆ ಅದು. ನನಗೆ ಕೊಟ್ಟಾಗ ನಾನು ಉದ್ವೇಗಗೊಂಡಿಲ್ಲ, ನನ್ನಿಂದ ತೊಗೊಳ್ಬೇಕಾದ್ರೂ ಕೂಡ ನಾನು ಯಾಕೆ ಉದ್ವೇಗಗೊಳ್ಳಬೇಕು? ನಾನು ಯಾವಾಗಲೂ ಭಗವಂತ ನೋಡಬೇಕು ಅಂತ ಆಸೆ ಪಡ್ತಾ ಇದೆ, ದರ್ಶನ ಪಡಿಬೇಕು, ಸೇವೆ ಮಾಡೋಕ್ಕೆ ಆಸೆ ಪಡ್ತಾ ಇದೆ. ಇವತ್ತು ಕೂಡ ನನಗೆ ಅದೇ ಆಸೆ ಇದೆ ಅಂತ ಹೇಳಿ ಅವನು ಗುಡಿ ಕಡೆ ಹೋಗ್ತಾನೆ. ಸೊ ಇದು ನಮ್ಮಲ್ಲಿರಬೇಕಾಗಿರುವಂತಹ ಒಂದು ಭಾವನೆ. ಯಾವಾಗ ಇಂಥ ಭಾವನೆ ಇರುತ್ತೆ, ನಾವು ಜೀವನದಲ್ಲಿ ಬರುವಂತಹ ಪರಿಸ್ಥಿತಿಗಳಿಗೆ ವಿಚಲಿತವಾಗೋದಿಲ್ಲ, ನಾವು ನಮ್ಮ ಜೀವನದ ಉತ್ಸಾಹ ಅನ್ನೋದು ಕಳ್ಕೊಳ್ಳೋದಿಲ್ಲ. ಯಾಕಂದರೆ ಜೀವನ, ಈ ಜಗತ್ತಿನ ಜೀವನನೇ ಹೀಗೆ, ಸುಖ ಶೀತೋಷ್ಣ ಸುಖ ದುಃಖದಾಹ. ಹೇಗೆ ಬೇಸಿಗೆ ಎಲ್ಲ ನೋಡಿ, ಈಗೆಲ್ಲ ಬೆವರ್ತಾ ಇದ್ದೀರ, ಫ್ಯಾನ್ ಸ್ವಲ್ಪ ಕ್ಲಾಸ್ ಬಿಟ್ಟರೆ ಓಡೋಗೋಣ ಆಚೆ ಅಂತ ಹೇಳಿ ಕಾಯ್ತಾ ಇದ್ದೀರ. ಫ್ಯಾನ್ ಹಾಕಿದ್ರೆ ಸೌಂಡ್ ಬರುತ್ತೆ, ಕಿವಿ ಕೇಳಿಸೋದಿಲ್ಲ. ಸೊ ಎರಡೂ ಸಂಕಟ. ಆದರೂ ತಾಳ್ಮೆಯಿಂದ ಕೂತ್ಕೊಂಡಿರ ಏನೋ ಕೇಳಿಸ್ಕೋಬೇಕು ಅಂತ. ಆದರೆ ಕೆಲವೊಬ್ರಿಗೆ ಆಗೋದಿಲ್ಲ. ಸೊ ಹೀಗೆ ಜೀವನ. ಆಗ ಮನೆಯಲ್ಲೂ ಕೂಡ ಬೇಸಿಗೆಗಾಲ ಬಂದಾಗ ಮನೆ ಮೇಲಿರುವಂಥ ಪುರುಷ ಆಯಿತು ಬೇಸಿಗೆ ಇದೆ, ಒಳಗೆ ಹೊರಗೆ ಕೆಲಸ ಮಾಡಬೇಕು, ಬೇಡ ಆಗಿದ್ದು ಕೆಲಸ ಮಾಡಲ್ಲ, ಮನೇಲಿ ಆರಾಮಾಗಿ ಕೂತ್ಕೋತೀನಿ ಅಂತ ಹೇಳಿದ್ರೆ ಹಾಗೆ ಚಿಂತನೆ ಮಾಡೋದಿಲ್ಲ. ಇದ್ರೂ ಕೂಡ ಹೆಂಗೋ ಹೋಗ್ತಾನೆ. ಅಥವಾ ಅಡುಗೆ ಮಾಡೋವಳು ಕಡೆ ಹೆಂಡತಿ ಬೇಸಿಗೆ ಇದೆ, ಸೆಕೆ ಆಗುತ್ತೆ, ಅದೇ ಒಲೆ ಮುಂದೆ ಹೋಗೋದಿಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ, ಅವಳು ಕೂಡ ಕೆಲಸ ಮಾಡಲೇಬೇಕು. ಸೊ ಅದೇ ರೀತಿ ಹೇಗೆ ನಾವು ಪರಿಸರದ ಈ ಒಂದು ಬದಲಾವಣೆಗಳಿಗೆ ನಾವು ಹೇಗೆ ಅನುಕೂಲವಾಗಿ ಮಾಡಿಕೊಂಡು ನಮ್ಮ ಕೆಲಸಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತೀವೋ, ಹಾಗೆಯೇ ಜೀವನದಲ್ಲಿ ಕಷ್ಟ ಸುಖಗಳು ಬಂದಾಗಲೂ ಕೂಡ ನಾವು ಉದ್ವೇಗಗೊಳ್ಳಬಾರ್ದು. ಕಷ್ಟ ಬಂತು, ಭಗವಂತ ಯಾಕೆ ನಂಗೆ ಕಷ್ಟ ಕೊಟ್ಟ ಅಂತ ಅಳಬಾರ್ದು. ಅಥವಾ ಆರಾಮಾಗಿದ್ದೀವಲ್ಲ ಮತ್ತೆ ಯಾಕೆ ನಾವು ಪ್ರಯತ್ನ ಮಾಡಬೇಕು, ಅಷ್ಟು ಯಾಕೆ ನಾವು ಜಪ ಮಾಡಬೇಕು, ಭಜನೆ ಮಾಡಬೇಕು, ಇದೇ ಆರಾಮಾಗಿದ್ದೀವಿ, ಕಷ್ಟ ಬಂದಾಗ ಮಾಡೋಣ. ಸೊ ಈ ರೀತಿ ಕೂಡ ಉದ್ವೇಗಗೊಳ್ಳಬಾರ್ದು. ಯಾರು ಕಷ್ಟ ಸುಖ ಶೀತೋಷ್ಣ ಸುಖದ ಎರಡೂ ಸಮಯದಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸ್ತಾರೋ ಅವರು ಖುಷಿಯಾಗಿರ್ತಾರೆ. ಸೊ ಅದರಿಂದ ಕರ್ಮಯೋಗ ಅಂತ ಹೇಳಿದ್ರೆ ನಮ್ಮ ಕೆಲಸಗಳಲ್ಲಿ ನಾವು ಭಗವಂತನ ಕಾಣಬೇಕು. ಯೋಗ ಅಂತಂದರೆ ಏನು? ಸಂಬಂಧ. ಯೋಗ ಅಂತ ಹೇಳಿದ್ರೆ ನಾವೇನು ಸೂರ್ಯ ನಮಸ್ಕಾರ ಮಾಡ್ತೀವಿ ಅಥವಾ ಅನುಲೋಮ ವಿಲೋಮ ಮಾಡ್ತೀವಿ, ಅದಕ್ಕೆ ಆಸನಗಳು ಅಂತ ಹೇಳ್ತೀವಿ. ಏನಲ್ಲಿ ಮಾಡ್ತೀವಿ ಅದು ಆರೋಗ್ಯಕ್ಕೋಸ್ಕರ. ಅಂದರೆ ಆರೋಗ್ಯದಿಂದ ಚೆನ್ನಾಗಿಟ್ಕೊಂಡು ನಾವು ಭಗವಂತನ ಜೊತೆ ಸಂಬಂಧ ಬೆಳೆಸ್ಕೋಬೇಕು. ಯಾಕಂದರೆ ಶರೀರ ಇದ್ದರೆ ತಾನೇ ನಾವು ಭಗವಂತ ಸಂಬಂಧ ಬೆಳೆಸ್ಕೊಳ್ಳೋಕೆ ಸಾಧ್ಯ. ಚೆನ್ನಾಗಿದ್ದರೆ ಆರಾಮಾಗಿದ್ದರೆ ಏನೋ ತಪಸ್ಸೆ ಮಾಡ್ಬೋದು. ಆರಾಮಿಲ್ಲದೆ ಮಲ್ಕೊಂಬಿಟ್ರೆ ನಾವೇನೋ ತಪಸ್ಸೆ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಆ ಎಲ್ಲ ವ್ಯಾಯಾಮಗಳ ಉದ್ದೇಶ ನಾವು ಭಗವಂತನ ಜೊತೆ ಸಂಬಂಧ ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಸೊ ಇನ್ನೊಂದು ಕತೆ ಹೇಳ್ತಾರೆ, ಚಿತ್ರಕೇತು ಅನ್ನೋಂಥ ಮಹಾರಾಜ ಇದ್ದ. ಅವನು ಸಮಸ್ತ ಭೂಮಿಗೆ ರಾಜನಾಗಿದ್ದ. ಅವನಿಗೆ 1 ಕೋಟಿ ಹೆಂಡತಿಯರು. ಎಷ್ಟು? 1 ಕೋಟಿ ಹೆಂಡತಿಯರು. ನಾವಿಲ್ಲಿ ತನಕ ಕೇವಲ ಕೃಷ್ಣನಿಗೆ 16,108 ರಾಣಿಯರು ಅಂತ ತಿಳ್ಕೊಂಡಿದ್ವಿ. ಅದಕ್ಕೋಸ್ಕರ ಅನೇಕರು ನಿಂದನೆ ಮಾಡ್ತಾರೆ, ಯಾಕೆ ಕೃಷ್ಣ ಅಷ್ಟೊಂದು ಜನ ಜೊತೆ ಓದಾಡ್ತಾನೆ. ಚಿತ್ರಕೇತು ರಾಜನಿಗೆ 1 ಕೋಟಿ ಹೆಂಡತಿಯರಿದ್ದರು. ಆ ಸಮಯದಲ್ಲಿ ಅವ್ರದ್ದು ಆಯಸ್ಸು ಅಷ್ಟಿತ್ತು. ಕೋಟ್ಯಾಂತರ ವರ್ಷಗಳು, ಲಕ್ಷಾಂತರ ವರ್ಷಗಳು ಬಾಳ್ತಾ ಇದ್ರು. ಅವನು ಯಾಕೆ ಅಷ್ಟೊಂದು ಮದುವೆ ಆದ ಅಂತ ಹೇಳಿದ್ರೆ ಅವನಿಗೆ ಮಕ್ಕಳಿರಲಿಲ್ಲ. ಅವನು ಎಷ್ಟು ಮದುವೆ ಆದರೂ ಕೂಡ ಮಕ್ಕಳೇ ಆಗ್ತಾಯಿರಲಿಲ್ಲ. ಅವನು 1 ಕೋಟಿ ಮದುವೆ ಆದರೂ ಕೂಡ ಯಾರಿಂದನೂ ಅವನಿಗೆ ಮಕ್ಕಳಾಗ್ತಾ ಇರಲಿಲ್ಲ. ಅದಕ್ಕೆ ದುಃಖ ಆಗಿ ನಾನು ರಾಜನಾಗಿ ನನಗೆ ಮಗು ಇಲ್ಲ ಅಂತೇಳಿ ತುಂಬ ವ್ಯಥೆ ಪಡ್ತಾ ಇದ್ದ. ಸೊ ಒಂದು ದಿವಸ ಅವರು ಋಷಿಗಳು ಸಿಗ್ತಾರೆ, ನಾರದ ಮುನಿಗಳು ಸಿಗ್ತಾರೆ. ಅವ್ರು ಕೇಳ್ಕೊತಾನೆ, ಸಾಧು ಸಂತರು ಆಶೀರ್ವಾದ ಮಾಡಿದ್ರೆ ಏನು ಬೇಕಾದ್ರೂ ಸಿಗುತ್ತೆ, ವರಗಳು ಕೊಡ್ತಾರಂತೆ, ದಯವಿಟ್ಟು ನನಗೆ ಒಂದು ಮಗು ಆಗಬೇಕು ಅಂತ ವರ ಕೊಡಿ ಅಂತ. ಸೊ ನಾರದ ಮುನಿಗಳು ನೋಡ್ತಾರೆ, ನೀನು ಅಂಥ ಮಕ್ಕಳು ಆಗುವಂಥ ಕರ್ಮ ಮಾಡಿಲ್ಲ. ಪೂರ್ವ ಜನ್ಮದಲ್ಲಿ
ಏನೆಲ್ಲ ಪುಣ್ಯಗಳು ಮಾಡಿದರೆ ಆ ಪುಣ್ಯಗಳಿಂದ ಕೆಲವು ಸಂತೋಷಗಳು ಲಾಭಗಳು ಸಿಗುತ್ತೆ. ಇಂತಹ ಪುಣ್ಯ ನಿನ್ನ ಭಾಗ್ಯದಲ್ಲಿಲ್ಲ, ಚಿಂತನೆ ಮಾಡಬೇಡ. ಅದು ಬೇಕು ಅಂತ ಅವಶ್ಯಕತೆ ಇಲ್ಲ. ಮಕ್ಕಳಿದ್ರೇ ನಿನ್ನ ಜೀವನ ಏನೋ ಪರಿಪೂರ್ಣ ಆಗತ್ತೆ ಅಂತಿಲ್ಲ. ಪರಿಪೂರ್ಣ ಜೀವನದ ಪರಿಪೂರ್ಣತೆ ಏನೋ ನೀನು ಹೇಗಾದರೂ ಮಾಡಿ ಭಗವಂತನ ಭಕ್ತಿ ಅನ್ನೋದು ಮಾಡಬೇಕು, ಭಗವಂತನ ಒಲಿಸ್ಬೇಕು, ಅದು ಜೀವನದ ಉದ್ದೇಶ. ಚಿಂತನೆ ಮಾಡಬೇಡ ಅಂತ ಅಂದರೆ ಇಲ್ಲ ಬೇಕೇ ಬೇಕು ಹಠ ಹಿಡಿತಾರೆ. ಅದಕ್ಕೆ ತಪಸ್ವಿಗಳು ಒಂದು ಹಣ್ಣು ಕೊಡ್ತಾರೆ, ತಗೋ, ಇದರಿಂದ ಮಗು ಆಗುತ್ತೆ, ಆದರೆ ಮಗು ನಿನಗೆ ಸುಖ ಮತ್ತು ದುಃಖಕ್ಕೆ ಎರಡಕ್ಕೂ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಅವನಿಗೆ ಅದು ಕಿವಿಗೆಲ್ಲ ಕೇಳಿಸೋದಿಲ್ಲ. ಅದು ಅವನಿಗೆ ಬೇಕಾಗಿದ್ದು ಮಗು ಅಷ್ಟೇ ಅವ್ನು ಕೇಳಿಸಿದ್ದು. ಸುಖ ದುಃಖ ಬರೋದು ಅವನಿಗೆ ತಲೆಗೆ ಓಡಲಿಲ್ಲ. ಅದು ಏನೋ ಸಣ್ಣ ಪುಟ್ಟ ಚೇಷ್ಟೆಗಳು ಮಾಡ್ಬೋದೆ ಅಂತ ಹೇಳಿ ತೊಗೊಂಡು ಹೋಗಿ ತನ್ನ ಮೊದಲ ರಾಣಿ ಕೊಡ್ತಾನೆ, ಹಿರಿಯ ರಾಣಿಗೆ ಕೊಟ್ಬಿಡ್ತಾನೆ ಹಣ್ಣು. ಸೊ ಅದರಿಂದ ಅವನಿಗೆ ಮಗು ಆಗುತ್ತೆ. ಸೊ ಮಗು ಆದಾಗ ತುಂಬ ಖುಷಿ ಆಗುತ್ತೆ. ಮತ್ತು ಅವನಿಗೆ ಪ್ರೀತಿ ಕೂಡ ಆ ಹೆಂಡತಿ ಮೇಲೆ ಜಾಸ್ತಿ ಆಗುತ್ತೆ, ಯಾಕಂದರೆ ಅವಳು ಮಗು ಕೊಟ್ಟಲಲ್ಲ. ಅದನ್ನ ಮಿಕ್ಕಿದ ರಾಣಿಯರಿಗಿಂತ ಜಾಸ್ತಿ ಪ್ರೀತಿ ಅವನ ಮೇಲೆ ತೋರಿಸ್ತಾ ಇತ್ತು. ಮತ್ತು ಅದೇ ಖುಷಿಯಿಂದ ಅವನು ಎಲ್ಲ ಕಡೆ ನನ್ನ ಮಗು ಆಯಿತು ಅಂತ ಹೇಳ್ಕೊಂಡು ಎಲ್ರಿಗೂ ಸಿಹಿ ಹಂಚ್ತಾ ಹೋಗ್ತಾ ಇದ್ದ ಬೇರೆ ಬೇರೆ ಲೋಕಗಳಿಗೆ. ಇಲ್ಲಿ ಅರಮನೆಯಲ್ಲಿ ಏನಾಗ್ತಾಯಿತ್ತು, ಆ ಮಿಕ್ಕಿದ ರಾಣಿಯರಿಗೆ ಅವರಿಗೆ ಬೇಜಾರಾಗ್ಲಿಕ್ಕೆ ಶುರುವಾಯಿತು. ಇವಾಗ ಯಾರಿಗೂ ಮಕ್ಕಳಿರಲಿಲ್ಲ, ಏನೂ ತೊಂದರೆ ಇಲ್ಲ. ಈಗ ಒಂದು ಮಗು ಆಗಿದೆ, ಅದು ಒಂದೇ ಮಗು ಆಗಿದೆ. ಮತ್ತು ರಾಜ ನಮ್ಮನ್ನು ನೋಡೋದಿಲ್ಲ, ಯಾಕೆ ನಾವು ಅವ್ನಿಗೆ ಮಗು ಕೊಟ್ಟಿಲ್ಲ. ಈ ವ್ಯಕ್ತಿ ಮಾತ್ರ ಮಗು ಕೊಟ್ಟಿದ್ದಾರೆ, ಅದರಿಂದ ಅವಳಿಗೆ ಪ್ರೀತಿ ತೋರಿಸ್ತಾನೆ ಅನ್ನುವಂತಹ ಈರ್ಷ್ಯ ಬೆಳೀತು, ಅಸೂಯೆ ಭಾವನೆ ಬೆಳೀತು. ಈ ಕಾರಣ ಏನು? ನಮ್ಮ ದುಃಖಕ್ಕೆ ಕಾರಣ ಈ ಮಗು ನಮಗೆ ಕಷ್ಟ ಕೊಡ್ತಾ ಇದೆ. ಯಾಕಂದರೆ ಇದು ಹುಟ್ಟಿರೋದ್ರಿಂದನೇ ರಾಜ ನಮ್ಮನ್ನು ನೋಡೋದಿಲ್ಲ. ಮುಂಚೆ ಎಲ್ಲರೂ ಸಮಾನವಾಗಿ ನೋಡ್ತಾ ಇದ್ದ, ಆದರೆ ಹೀಗೆ ಕೇವಲ ಆರಾಣಿನ ಮಾಡ್ತಾನೆ, ನಮ್ಮನ್ನು ಬಿಟ್ಬಿಡ್ತಾನೆ ಅನ್ನುವಂತಹ ಭಯದಿಂದ ಅವರೇನು ಮಾಡ್ತಾರೆ, ಆ ಮಗುಗೆ ವಿಷ ಕೊಟ್ಟು ಸಾಯಿಸ್ಬಿಡ್ತಾರೆ. ಸೊ ರಾಜ ಬರೋಷ್ಟರಲ್ಲಿ ಮಗು ಸತ್ತೋಗಿದೆ. ಮತ್ತೆ ಅವನು ತಿರ್ಗಾ ವಿಲಾಪ ಮಾಡ್ತಾನೆ, ಮಗು ಹೋಯಿತು. ಅವಳ ಹೆಂಡ್ತಿನೂ ಕೂಡ ಹೇಳ್ತಾಳೆ, ಈ ಭಗವಂತ ಇಲ್ಲ, ಈ ಭಗವಂತ ಒಂದು ಮೋಸ, ಭಗವಂತ ಇದ್ರೆ ನನ್ನ ಮಗು ಯಾಕೆ ಸಾಯ್ತಾಯಿತ್ತು, ಭಗವಂತ ಇಲ್ಲ ಅಂತೆಲ್ಲ ಅವಳು ಕೂಡ ಎಲ್ಲ ತಿಳಿದಂಥವ್ರೆ. ಅವರೆಲ್ಲ ರಾಜರಾಣಿಯರು ಅಂತ ಹೇಳಿದ್ರೆ ಸುಮ್ಮನೆ ಸಾಮಾನ್ಯ ಜನ ಅಲ್ಲ. ಆದರೆ ಆ ಪರಿಸ್ಥಿತಿಯಲ್ಲಿ ಆ ಮಗುವಿನ ಮೇಲೆ ಮೋಹ ತೀವ್ರವಾಗಿರೋ ಕಾರಣ ಈ ರೀತಿಯೆಲ್ಲ ಚಿಂತನೆಗಳು ಬಂತು. ಮತ್ತು ಕ್ರಮೇಣವಾಗಿ ನಾರದ ಮುನಿಗಳು, ಅಂಗಿರ ಮುನಿಗಳು ಇಬ್ಬರು ಬರ್ತಾರೆ. ಇಬ್ಬರು ಬಂದು ಕೇಳ್ತಾರೆ, ಯಾಕಪ್ಪ ಇಷ್ಟೊಂದು ನೀವು ವ್ಯಥೆ ಪಡ್ತಾ ಇದ್ದೀರಾ? ಇಲ್ಲ, ಮಗು ಸತ್ತೋಗಿದೆ. ಎಲ್ಲರೂ ಒಂದು ದಿವಸ ಹೋಗ್ತಾರೆ. ಕೆಲವರು ಬೇಗನೆ ಹೋಗ್ತಾರೆ, ಕೆಲವು ವಯಸ್ಸಾಗಿ ಹೋಗ್ತಾರೆ, ಕೆಲವರು ಆಕ್ಸಿಡೆಂಟಲ್ಲಿ ಹೋಗ್ತಾರೆ, ಕೆಲವರು ಕಾಯಿಲೆಗಳಿಂದ ಹೋಗ್ತಾರೆ. ಇದು ಹೋಗುವಂಥದ್ದು ಜಗತ್ತಿನ ನಿಯಮ ಇದು. ಆದರೆ ಅವ್ರು ಕೇಳೋದು ಎಲ್ಲ ಮಗು ಹೋಯ್ತು, ಮಗು ವಾಪಸ್ ಬರಬೇಕು. ಮತ್ತು ಅವರು ಒಂದು ಮಂತ್ರ ಹೇಳಿ ಆ ಮಗುನ ಎದ್ದು ಕೂರಿಸ್ಬಿಡ್ತಾರೆ. ಆ ಮಗು ಎದ್ಬಿಡುತ್ತೆ. ಮಗು ಎದ್ದಾಗ ಎಲ್ಲರೂ ಕೂಡ ಖುಷಿಯಾಗ್ಬಿಡುತ್ತೆ. ಚಿತ್ರಕೇತು ಒಂದು ಹೆಂಡತಿ ಎಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ. ಆ ಮಗು ಎದ್ದು ಕೂತ್ಕೊಳ್ಳುತ್ತೆ. ನಾರದ ಮುನಿಗಳು ಕೇಳ್ತಾರೆ, ಯಾಕಪ್ಪ ಎಲ್ಲಿಗೆ ಹೋಗ್ಬಿಟ್ಟೆ, ನೋಡಿ ನಿನ್ನ ತಂದೆ ತಾಯಿ ಎಷ್ಟು ದುಃಖಿಸ್ತಾ ಇದ್ದಾರೆ, ಯಾಕೆ ಹಂಗೆ ಬಿಟ್ಟು ಹೋಗ್ಬಿಟ್ಟೆ ಅಂತೆಲ್ಲ ಕೇಳ್ತಾರೆ. ಆಗ ಮಗು ಮಾತಾಡುತ್ತಂತೆ. ಮಗು ಹೇಳುತ್ತೆ, ಯಾವ ತಂದೆ ತಾಯಿ, ಇಂತಹ ಎಷ್ಟೋ ಲಕ್ಷಾಂತರ ತಂದೆ ತಾಯಿಗಳು ನಂಗೆ ಆಗ್ಬಿಟ್ಟಿತ್ತು. ಮೊದಲೇ ತಂದೆ ತಾಯಿ ಅಂತ ಏನೋ ಈ ಕರ್ಮದಿಂದ ತಂದೆ ತಾಯಿಗೆ ಹುಟ್ಟಿದ್ರು. ಇದರ ಹಿಂದಿನ ಜನ್ಮದಲ್ಲಿ ನಾನೇ ಅವ್ರ ತಂದೆ ತಾಯಿ ಆಗಿದ್ದೆ, ಈ ಜನ್ಮದಲ್ಲಿ ಅವರು ನನ್ನ ತಂದೆ ತಾಯಿ ಆಗಿದ್ದಾರೆ. ಈ ರೀತಿ ಹಲವಾರು ಜನ್ಮಗಳಾಗೋಗ್ಬಿಟ್ಟಿದೆ. ಏನೋ ಪುಣ್ಯದಿಂದ ಈ ಜನ್ಮದಲ್ಲಿ ನಿಮ್ಮ ದರ್ಶನ ಆಯಿತು, ಸಾಧು ಸಂತರ ದರ್ಶನ ಆಗ್ತಾ ಇದೆ. ಇನ್ನು ಮುಂದೆ ನಾನು ಇಂತಹ ಒಂದು ಬಂಧನಕ್ಕೊಳಗಾಗೋದಿಲ್ಲ ಅಂತ ಹೇಳಿ ತಿರ್ಗಾ ಆ ಆತ್ಮ ಅನ್ನೋದ ದೇಹದಿಂದ ಹೊರಟೋಗ್ಬಿಡುತ್ತೆ. ಆಗ ಚಿತ್ರಕೇತುಗೆ ಹೆಂಡತಿಗೆಲ್ಲ ಅರ್ಥ ಆಗುತ್ತೆ. ಇದು ಗೊತ್ತಿತ್ತು, ಅರೆ ಭ್ರಮಿತರಾಗಿದ್ದರು. ತಿರ್ಗಾ ಎಚ್ಚರಗೊಳ್ತು, ಇಷ್ಟೇ ಜೀವನ. ನಾವೇನು ಈ ಜಗತ್ತಲ್ಲಿ ಕಾಣ್ತೀವಿ, ಬಂಧು ಮಿತ್ರರು, ಇದೆಲ್ಲವೂ ಕೂಡ ನಮ್ಮ ಪೂರ್ವ ಕರ್ಮಗಳಿಂದ ಸೇರಿರುವಂತಹ ಒಂದು ಗುಂಪು. ಕ್ರಮೇಣವಾಗಿ ಅವರವರ ಸಮಯ ಬಂದಾಗ ಅವರೆಲ್ಲರೂ ಕೂಡ ಅವರವ್ರ ಪಾಡಿಗೆ ಹೋಗ್ತಾ ಇರ್ತಾರೆ. ಅದರಿಂದ ನಾನು ಇದೇ ಎಲ್ಲವೂ ಅಂತ ತಿಳಿದು ಜೀವನ ನಡೆಸಬಾರ್ದು. ಇದು ನನ್ನ ಕರ್ಮದ ಪ್ರಕಾರ ಸಿಕ್ಕಿರುವಂಥ ಒಂದು ಪರಿಸ್ಥಿತಿ. ಆದರೆ ಇಂತಹ ಪರಿಸ್ಥಿತಿ ನನಗೆ ಮತ್ತೆ ಬರಬಾರ್ದು ಅಂತ ಹೇಳಿದ್ರೆ ನಾನು ಭಗವಂತನ ಭಕ್ತಿ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸ್ಬೇಕು. ಸೊ ಅದೇ ಇವತ್ತಿನ ಶ್ಲೋಕ. ಇಲ್ಲಿ ಭಗವಂತ ಹೇಳ್ತಾ ಇರುವಂಥದ್ದು ಭಕ್ತಿಯೋಗ. ನಾವು ಊಹಾತ್ಮಿಕ ಚಿಂತನೆಗಳಿಂದ ಸಂಶೋಧನೆ ಮಾಡ್ತಾ ಭಗವಂತ ತಿಳಿಲಿಕ್ಕೆ ನಮಗೆ ಹತ್ರ ಅಷ್ಟು ಆಯಸ್ಸಿಲ್ಲ ಈ ಕಲಿಯುಗದಲ್ಲಿ. ಜಾಸ್ತಿನೇ 100 ವರ್ಷ. ಅದರಿಂದ ಎಷ್ಟು ಶೀಘ್ರವಾಗಿ ನಾವು ಭಗವಂತನ
ಪಾದ ಪದ್ಮಗಳ ಆಶ್ರಯ ಪಡ್ಕೋತೀವಿ, ಅಷ್ಟು ಶೀಘ್ರವಾಗಿ ನಾವು ಖುಷಿಯನ್ನು ಪಡುವಂಥ ಅವಕಾಶ ನಮಗಿದೆ. ಹರೇ ಕೃಷ್ಣ. ಪ್ರಶ್ನೆಗಳಿದೆಯಾ ಇವತ್ತಿನ ಈ ಶ್ಲೋಕಗಳಿಂದ? ಶ್ರೀಮದ್ ಭಗವದ್ಗೀತಾ ಕಿ